प्रतिष्ठितम् आविरावीर्मनेति वेदस्य महाणि सश्रुतं मे मा प्रहासि अनेनाधीतेनाहोरात्रान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारमवतु वक्तारम् ॐ शान्ति शान्ति शान्तिः ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ನಾವು 17 ಮಂತ್ರಗಳನ್ನು ನೋಡಿ ಆಗಿದೆ. ಇನ್ನು 7 ಮಂತ್ರ ಇರೋದು 3 ದಿವಸದಲ್ಲಿ ಬಹಳ ಅನಾಯಾಸವಾಗಿ ಮುಗಿದು ಹೋಗುತ್ತೆ. ಮತ್ತು ಏನು ಅಂದರೆ ಇದು ಸರಳವಾದ ಮಂತ್ರಗಳು, ಆಚಾರ್ಯ ಹೆಚ್ಚು ಭಾಷೆಯೂ ಬರೆಯಲಿಲ್ಲ. ಆದರೆ ಹಿಂದಿನ ಕಾಲದ ಋಷಿಗಳಿಗೆ ನೀರು ಎಷ್ಟು ಮುಖ್ಯವಾಗಿತ್ತು. ಯಾಕೆಂದರೆ ಅವರು ಎಲ್ಲ ನದಿ ತೀರದಲ್ಲೇ ನಮ್ಮ ಸಿಂಧು ಸಂಸ್ಕೃತಿ ಅಂತ ಬೆಳೆದದ್ದು. ಸಿಂಧು ನದಿಯ ತೀರದಲ್ಲೇ ಇಡೀ ವೈದಿಕ ಸಂಸ್ಕೃತಿ ಬೆಳೆದದ್ದು. ಅದರಿಂದ ಅವರಿಗೆ ಸಿಂಧು ಅಂತಂದರೆ ನೋಡಿ, ಸಿಂಧು ಅಂತಂದರೆ ಸಮುದ್ರ ಅಂತ ಅರ್ಥ, ಸಿಂಧು ಅಂದರೆ ನದಿ ಅಂತ ಅರ್ಥ, ಸಿಂಧು ಅಂದರೆ ಸಿಂಧು ನದಿ ಅಂತ ಅರ್ಥ. ಸ್ಪೆಸಿಫಿಕಲಿ ಅದು ಸಾಮಾನ್ಯ ಶಬ್ದ, ನದಿಗಳಲ್ಲಿ ವಿಶಿಷ್ಟವಾದ ಸಿಂಧು ನದಿಗೆ ಮಾತ್ರ ಬಂತು. ಯಾಕಂದರೆ ಒಂದು ಸಾಮಾನ್ಯ ಶಬ್ದವನ್ನು ಒಂದು ವಿಶೇಷವಾಗಿ ಒಂದು ಕಡೆ ಪ್ರಯೋಗಿಸುವುದು, ಅದನ್ನು ನಾವು ವಿಶಿಷ್ಟವಾಗಿ ಪ್ರೀತಿಸ್ತೇವೆ ಅನ್ನೋದು. ಹಾಗಾಗಿ ಸಿಂಧು ಅನ್ನೋದು ಮೊದಲು ಸಿಂಧವ ಅಂತ ಪುಲ್ಲಿಂಗ ಆದರೆ ಸಮುದ್ರ ಸಿಂಧು ಶಬ್ದ, ಸ್ತ್ರೀಲಿಂಗ ಆದರೆ ಸಿಂಧು ಅಂದರೆ ನದಿ. ಆದರೆ ನದಿಗಳಲ್ಲಿ ವಿಶಿಷ್ಟವಾದ ನದಿ ವೇದಕಾಲದಲ್ಲಿ ಋಷಿಗಳಿಗೆ ಸಪ್ತಸಿಂಧವ ಅಂತ 7 ನದಿಗಳು, ಸೀಮಮ್ಮೆ, ಗಂಗೆ, ಯಮುನೆ, ಸರಸ್ವತಿ ಆದಮೇಲೆ ಋತುದ್ರಿ, ಸ್ತೋಮಂ, ಸುಚತಾ, ಪರುಷ್ಣ್ಯ, ಅಸಿಕ್ನಿಯ, ಮರುದ್ವೃಧೆ, ವಿತಸ್ತಯ, ಆರ್ಜಿಹಿಯ, ಶೃಣೋಷಿ, ಸುಷೋಮಯ. ಇದು 7 ನದಿಗಳು ಸೇರಿ, ಈ ಉಪನದಿಗಳು ಸೇರಿ ಹಿಮಾಲಯದಿಂದ ದ್ವಾರಕೆಯವರೆಗೆ, ಅಲ್ಲಿಂದ ದ್ವಾರಕೆ ಹತ್ತಿರ, ಅದೇ ಅದು ಈಗ ದ್ವಾರಕೆ ಅಲ್ಲ, ಈ ಕರಾಚಿಯಲ್ಲಿ ಸಮುದ್ರ ಸೇರತಕ್ಕಂಥ ದೊಡ್ಡ ನದಿ. ಮತ್ತು ಅದರ ಸುತ್ತಮುತ್ತವೇ ವೈದಿಕ ಸಂಸ್ಕೃತಿ ಋಷಿಮುನಿಗಳು ವಾಸವಾಗಿದ್ದದ್ದು ಈ ವೇದಮಂತ್ರಗಳ ಆವಿಷ್ಕಾರ. ಅದರಿಂದ ಅವರಿಗೆ ನೀರು ಅಂತಂದರೆ, ಅದು ಹರಿಯುವ ನೀರು ಅಂತಂದರೆ ಅವರಿಗೆ ಬದುಕಿನ ಸಂಕೇತವೂ ಹೌದು. ನಾನು ನಿನ್ನೆ ಹೇಳಿದ ಹಾಗೆ ಮನಸ್ಸನ್ನು ಶುದ್ಧೀಕರಿಸಿಗೊಳಿಸು. ನೀರು ನಮಗೆ ಬರೀ ದೇಹವನ್ನು ಸ್ವಚ್ಛಗೊಳಿಸುವುದಾದರೆ, ಅವರಿಗೆ ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ಸ್ವಚ್ಛಗೊಳಿಸ್ತಕ್ಕಂಥ ಶಕ್ತಿ ನೀರು. ಅದು ಇವತ್ತಿಗೂ ಸತ್ಯ. ನೀವು ಈಗ ಇಲ್ಲಿ ನೀವು ನೀರಿನಲ್ಲಿ ಸ್ನಾನ ಮಾಡಿದರೆ ಮನಸ್ಸು ಸ್ವಚ್ಛ ಆಗೋಲ್ಲ. ಆದರೆ ನೀವು ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಿಮಗೆ ನಿಜವಾಗಿ ಯು ವಿಲ್ ಫೀಲ್ ಇಟ್. ಮನಸ್ಸು ಒಳಗಿನಿಂದ ಮನಸ್ಸನ್ನು ತೊಳೆದು ಸ್ವಚ್ಛ ಮಾಡಿದಂಥ ಒಂದು ಅನುಸಂಧಾನ ಕೊಡ್ತಕ್ಕಂಥ ಶಕ್ತಿ ಗಂಗಾದಿ ತೀರ್ಥಗಳಿಗಿದೆ. ಹಾಗಾಗಿ ಅವರಿಗೆ ನಾನು ಹೇಳಿದೆ, ಆಪೋದೇವಿಹಿ, ಜಲಾಭಿಮಾನ ದೇವತೆಗಳು ಅಂದರೆ ವೈರಾಗ್ಯ ಕೊಡ್ತಕ್ಕವರು, ಒಳಗಿನ ಮನಸ್ಸನ್ನು ಸ್ವಚ್ಛ ಮಾಡಿ. ನಿನ್ನೆ ನಾವು ಅಪ್ಪಿಗೆ ಮತ್ತು ವೈರಾಗ್ಯಕ್ಕೆ ಸಮೀಕರಣ ಮಾಡುವಂಥ ಒಂದು ಅನುಸಂಧಾನವನ್ನು ನೋಡಿದ್ದೇವೆ. ಹಾಗಾಗಿ ಮನಸ್ಸನ್ನು ಸ್ವಚ್ಛಗೊಳಿಸಿ ಭಗವಂತನ ಕಡೆಗೆ ಹೋಗುವಂತೆ, ಪ್ರಪಂಚದಿಂದ ವಿರಕ್ತಿ, ಭಗವಂತನ ಕಡೆಯಲ್ಲಿ ರಕ್ತಿಯನ್ನು ಬೆಳೆಸ್ತಕ್ಕಂಥ ನದಿಗಳು ಅಂತಂದರೆ ಋಷಿಗಳಿಗೆ ಬಹಳ ಮಹತ್ವದ ವಸ್ತು. ಹಾಗಾಗಿ ಅದು ನಿರಂತರ ಸ್ಯಂದನ ಬಹಳ ಮಹತ್ವದ. ಅದನ್ನೇ ಅವರು ಆಪೋಹಿಷ್ಠ ಮಯೋಭುವ ತಾನ ಊರ್ಜೇ ದಧಾತನ ಮಯೋಭುವ. ಮಯ ಅಂದರೆ ಆನಂದ, ನೀವು ಬದುಕಿಗೆ ಆನಂದವನ್ನು ಕೊಡುವವರು ಅಂತ ಅದನ್ನು ಪ್ರಾರ್ಥನೆ ಮಾಡೋದೇ ಹಾಗೆ. ಉಷತೀರಿವ ಮಾತರಹ, ತಾಯಿಯಂತೆ ನಮ್ಮನ್ನು ಸಾಕುವವರು, ಬದುಕಿಗೆ ಆನಂದ ಕೊಡುವವರು ಅಂತ ನೀರಿಗೆ ಎಲ್ಲಿಲ್ಲದ ಮಹತ್ವ ಕೊಟ್ಟಿದ್ದಾರೆ. ಅಂದರೆ ಅದು ಬಹಳ ದೊಡ್ಡ ಅನುಷ್ಠಾನ ಮಾಡ್ತಾ ಇದ್ದ ವೇದಕಾಲದ ಋಷಿಗಳಿಗೆ ನೀರು ಅನ್ನೋದು ಭೌತಿಕವಾಗಿ ಕಣ್ಣಿಗೆ ಕಾಣತಕ್ಕಂಥ ವಸ್ತುಗಳಲ್ಲಿ ಅತ್ಯಂತ ಮಹತ್ವದ ವಸ್ತು. ಮಣ್ಣು ಹಾಗೂ ಕೊಳೆ ಆಗುವಂಥ
ಮಣ್ಣು ಕೊಳೆ ಮಾಡುವಂಥದ್ದು, ನೀರು ಕೊಳೆ ತೊಳೆಯುವಂಥದ್ದು. ಆಮೇಲೆ ಅವರಿಗೆ ಪ್ರತೀಕ ಅಗ್ನಿ ಬಿಟ್ಟರೆ ಅಗ್ನಿ, ನಾವು ಅಗ್ನಿ ಸಮೀಪಕ್ಕೆ ಹೋಗ್ಬೇಕಾದ್ರೆ ಮೊದಲು ತೀರ್ಥೋದಕಂಚ ವಹ್ನಿಶ್ಚ ನಾಣ್ಯತ ಶುದ್ಧಿಮರ್ಹತಃ ಅಂತ ಭವಭೂತಿ ಒಂದು ಮಾತು ಹೇಳ್ತಾನೆ. ನಾವು ಎಲ್ಲವನ್ನು ಸ್ವಚ್ಛ ಮಾಡಬೇಕು. ಇದು ಅಶುದ್ಧ ಆಗುತ್ತೆ, ಯಾವುದು ಅಶುದ್ಧ ಆಗುತ್ತೆ. ಅದು ಇವನ್ ವಿಗ್ರಹ ಪ್ರತೀಕ, ಅದನ್ನು ನಾವು ಶುದ್ಧ ಮಾಡದೇ ಇದ್ದರೆ ಅದು ಕೊಳಗ ಆಗಕ್ಕೆ ಬಿಡುತ್ತೆ, ಅದನ್ನು ಕಿಲುಬು ಹಿಡಿಯುತ್ತೆ, ಏನೋ ಆಗ್ಬೋದು. ಆದರೆ ಎರಡನ್ನು ಶುದ್ಧಿ ಮಾಡುವಂಥದ್ದಿಲ್ಲ. ತೀರ್ಥೋದಕಂಚ ವಹ್ನಿಶ್ಚ, ಬೆಂಕಿ ಮೈಲಿಗೆ ಆಯಿತು ಅಂತ ಒಂದು ತಮಗೆ ನೀರು ಹೊಯ್ಬಿಡೋದು, ಕೆಲವರು ಮಾಡ್ತಾರೆ ಹಾಗೆ, ಮಡಿ ಜಾಸ್ತಿ ಆದವರು. ಬೆಂಕಿ ಮೈಲಿಗೆ ಆಯ್ತಲ್ಲ, ಅದು ಮಡಿ ಆಗಬೇಕಲ್ಲ ನಮಗೆ, ಅದಕ್ಕೆ ಒಂದಿಷ್ಟು ಒಂದು ತಮ್ಮಿಗೆ ನೀರು ಹೊಯ್ಬಿಡೋದು. ಗಂಗೆ ಮೈಲಿಗೆ ಆಯಿತು, ಏನು ಮಾಡೋದು? ಅದಕ್ಕೊಂದು ತಮ್ಮಿಗೆ ನೀರು ಹೊಯ್ಬಿಡೋದ, ಏನು ಮಾಡೋದು? ಶುದ್ಧಿ ಅದು ಸ್ವತಃ ಶುದ್ಧವಾದವುಗಳು ಇನ್ನೊಂದರಿಂದ ಶುದ್ಧಿಯನ್ನು ಬಯಸೋದಿಲ್ಲ. ಹೇಗೆ ಅಂದರೆ ಅದು ಬ್ರಾಹ್ಮಣರಂತೆ. ಬ್ರಾಹ್ಮಣರು ಅಂದರೆ ಜ್ಞಾನಿಗಳು ಅಂತ ಅರ್ಥ, ಜನಿವಾರಿದ್ದವು ಅಂತ ಅರ್ಥ ಅಲ್ಲ. ಜ್ಞಾನಿಗಳು ಎಂದೂ ಮೈಲಿಗೆ ಆಗುವುದಿಲ್ಲ. ಅವರಿಗೆ ಶಾಸ್ತ್ರದಲ್ಲಿ ಏನು ಅಂದರೆ ಪಂಕ್ತಿ ಪಾವನಾಹ ಅಂತ. ಈಗ ಏನು ಅಂದರೆ ಮಡಿಗೋಸ್ಕರ ಒಳ ಪಂಕ್ತಿಯಲ್ಲಿ ಕೊಡ್ತಾರೆ, ಅದು ತಪ್ಪದು. ಯಾರು ಬ್ರಾಹ್ಮಣರು ಯಾವ ಪಂಕ್ತಿಯಲ್ಲಿ ಕೂತರೋ ಅವರು ಮೈಲಿಗೆ ಆಗುವುದಲ್ಲ, ಆ ಪಂಕ್ತಿ ಮಡಿಯಾಗುತ್ತೆ ಅಂತ. ಅದು ಅನ್ಯತಃ ನ ಶುದ್ಧಿ. ಅವರು ಇನ್ನೊಬ್ಬರು ಯಾರೋ ಆ ಪಂಕ್ತಿಯಲ್ಲಿ ಮೈಲಿಗೆ ಅವರು ಕೂತರು ಅಂತ ಇವರು ಕೂತು ಇವರು ಮೈಲಿಗೆ ಆಗುವುದಲ್ಲ. ಅಂದರೆ ಇವರ ಮಡಿ ಎಷ್ಟು ದುರ್ಬಲ ಅಂತ ಆಯ್ತಲ್ವ. ಇವರು ಕೂತದ್ರಿಂದ ಇಡೀ ಪಂಕ್ತಿ ಮಡಿ ಆಗಬೇಕು. ಅದು ಹಿಂದೆ ಇದ್ದದ್ದು, ಅದಕ್ಕೆ ನಾನು ಬ್ರಾಹ್ಮಣರಂತೆ ಅಂತ. ಜ್ಞಾನಿಗಳನ್ನು ಮೈಲಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಈ ಅಜ್ಞಾನಿಗಳಿಗೆ ಮೈಲಿಗೆ ಇರುವುದು ಯಾವಾಗಲೂ ತಲೆಯಲ್ಲಿ. ಮಡಿ ಮಾಡಿದಾಗ ಮೈಲಿಗೆ ಆಯಿತೋ ಏನೋ, ಮೈಲಿಗೆ ಆಯಿತೋ ಏನೋ. ಯಾಕಂದರೆ ತಲೆಯೊಳಗೆ ಮೈಲಿಗೆಯೇ ತುಂಬಿರುತ್ತೆ ಅಜ್ಞಾನಿಗಳಿಗೆ. ಅದು ಜ್ಞಾನ ಅನ್ನುವುದು ಜ್ಞಾನಾಗ್ನಿ ಸರ್ವಕರ್ಮಾಣಿ. ಜ್ಞಾನದ ಒಂದು ಮಡಿ ಉಂಟಲ್ಲ, ಜ್ಞಾನದಿಂದ ಬರುವ ಶುದ್ಧಿ, ಅಂತಃಶುದ್ಧಿ, ಅದು ನೀವು ಯಾವ ಅನುಷ್ಠಾನದಲ್ಲೂ ಬರೋದಿಲ್ಲ. ನೀವು ಎಷ್ಟು ಮಿಂದರೂ ಬರೋದಿಲ್ಲ. ಮಿಂದರೆ ಹೊರಗಿನಿಂದ ಶುದ್ಧಿ ಆಗುತ್ತೆ ಅಷ್ಟೇ, ಒಳಗಿಂದ ಏನು ಶುದ್ಧಿ ಆಗುತ್ತೆ? ನೀವು ಎಷ್ಟು ನೀರು ಹೊಯ್ಕೊಂಡ್ರು ಒಳಗಿನಿಂದ ಕಾಮ, ಕ್ರೋಧ, ಲೋಭ, ಮೋಹ, ಆಮೇಲೆ ಅದ್ರ ಜೊತೆಗೆ ನಾನು ಉಳಿದವರಿಗಿಂತ ಹೆಚ್ಚು ಮಡಿ ಅನ್ನೋ ಅಹಂಕಾರ. ಬಹಳ ದೊಡ್ಡ ದುರಂತ ಏನು ಅಂದರೆ, ಅನುಷ್ಠಾನದಿಂದ ಬರುವ ದೊಡ್ಡ ದುರಂತ, ನಾನು ಅವಳಿಗಿಂತ ಹೆಚ್ಚು ಅನುಷ್ಠಾನವಂತ, ಅವರಿಗಿಂತ ಹೆಚ್ಚು ಮಡಿ ನಾನು ಅನ್ನುವಂಥ ಅಹಂಕಾರ ಬಂದು ಮಾಡಿದ ಮಡಿಯೂ ವ್ಯರ್ಥ ಆಗಿಬಿಡುತ್ತೆ. ಯಾಕಂದರೆ ಯಾವತ್ತೂ ಕೂಡ ನಮ್ಮ ಕ್ರಿಯೆಯಲ್ಲಿ ಅಹಂಕಾರ, ಯಾವ ವಿಷಯದಲ್ಲಿ ಅನುಷ್ಠಾನದಲ್ಲಿ ಅಹಂಕಾರ ಇರಬಾರ್ದು, ಜ್ಞಾನದಲ್ಲಿಯೂ ಅಹಂಕಾರ ಇರಬಾರ್ದು, ಯಾವ ಸಾಧನೆಯಲ್ಲೂ ಅಹಂಕಾರ ಇರಬಾರ್ದು. ಅಹಂಕಾರ ಬಂತು ಅಂದರೆ ಅಲ್ಲಿಂದ ದೇವರು ಹೊರಟು. ಹಾಗಾಗಿ ಇದು ನಮ್ಮನ್ನು ಒಳಗೂ ಹೊರಗೂ ತೊಳೆಯುವಂಥ ಒಂದು ಸ್ವಚ್ಛತೆಯ ಸಾಧನ ಅಂತ ನೀರಿಗೆ ಬಹಳ ಮಹತ್ವ ಋಷಿಗಳು ಕೊಟ್ಟಿದ್ದಾರೆ. ಅದನ್ನ ನೀರಿನ ಸ್ತೋತ್ರ ತುಂಬ ಬರ್ತದೆ. ಅದರ ಕೆಲವು ಮುಖಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ನಾವು ನೋಡ್ತಕ್ಕಂಥ ಮಂತ್ರ ಅಪೋದೇವಿ ಉಪಹ್ವಯೇ ಯತ್ರ ಗಾವಃ ಪಿಬಂತಿನಃ ಸಿಂಧುಭ್ಯ ಕರ್ತೃಂ ಹವಿಹಿ ಅಂತ. ಬಹಳ ತುಂಬ ರೀತಿಯಿಂದ ನೀವು ಚಿಂತನೆ ಮಾಡಬಹುದಾದಂಥ ಒಂದು ವಿಶಿಷ್ಟವಾದ ಮಂತ್ರ ಇದು. ಹೇಳ್ತಾರೆ ಅಪೋದೇವಿ ಉಪಹ್ವಯೇ. ನಾವು ಅಭಿಮಾನಿಗಳು, ಜಲಾಭಿಮಾನಿ ದೇವತೆಗಳನ್ನು ನಾನು ಕರೀತಾ ಇದ್ದೇನೆ, ಬನ್ನಿ ನನ್ನ ಮನಸ್ಸನ್ನು ಸ್ವಚ್ಛಗೊಳಿಸಿ ಅಂತ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ನನ್ನ ಬಳಿಗೆ ಬನ್ನಿ. ಇದು ತಮಾಷೆ ಏನಂದರೆ, ನೀವು ನೀರಿನಲ್ಲಿ ನಿಂತು ಈ ಮಾತನ್ನು ಹೇಳಬೇಕು. ಅಲ್ಲಿ ನಿಂತಾಗ ನೀರು ಉಪಹ್ವಯ ಅಂತಂದರೆ ನೀವು ನೀರಿನಲ್ಲೇ ಇದ್ದೀರಿ, ಆದರೂ ಒಳಗೆ ಇರೋದಿಲ್ಲ ನೀರಿನ ಸ್ವಚ್ಛತೆ. ಒಳಗಿಂದ ಅವು ಬಂದು ನಮ್ಮ ಒಳಗೆ ಕೂತು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡೋ. ಅದರಿಂದ ನೀರಿನಲ್ಲಿ ನೀವು ಬನ್ನಿ, ನನ್ನೊಳಗೆ ಬಂದು ನನ್ನನ್ನು ಸ್ವಚ್ಛಗೊಳಿಸಿ ಅಂತ ಪ್ರಾರ್ಥನೆ. ಅಪೋದೇವಿ ಉಪಹ್ವಯೇ. ಬಹಳ ರೋಚಕವಾದ ಮಾತೇನು ಅಂದರೆ, ಯತ್ರ ಗಾವಃ ಪಿಬಂತಿನಃ. ನಮ್ಮ ಮನೆಯ ಹಸು ನಿಮ್ಮ ನೀರನ್ನು ಕುಡಿದು ಹಾಲು ಕೊಡ್ತಾ ಇದೆ, ಅದರಿಂದ ನೀವು ನಮ್ಮ ಮನೆಗೆ ಬನ್ನಿ ಅಂತ. ಬಹಳ ಲೌಕಿಕವಾಗಿ ಬಹಳ ಸುಂದರ. ಯತ್ರ ಗಾವಃ ಪಿಬಂತಿನಃ. ನಮ್ಮ ಮನೆಯ ಹಸುಗಳು, ನಮ್ಮ ಆಶ್ರಮದ ದನಗಳು ಯತ್ರ ಪಿಬಂತಿ. ಯತ್ರ ಅಂದರೆ ಎಲ್ಲಿ ಅಂತ ಒಂದು ಅರ್ಥ. ಎಲ್ಲಿ ಅನ್ನೋದು ಒಂದು, ಯಾಕೆಂದರೆ ಎಲ್ಲಿ ಕುಡಿತಾವೆ ಅಂತ ಅನ್ನೋದಕ್ಕಿಂತ ಯಾವ ನೀರನ್ನು ಕುಡಿತಾವೋ ಅಂಥ ನೀವು ಅಂತ. ಅದನ್ನು ಯತ್ರ ಅನ್ನೋ ಸಪ್ತಮಿಯನ್ನು ದ್ವಿತೀಯ ಬಹುವಚನಾಂತವಾಗಿ ಆಚಾರ್ಯ ಅರ್ಥ ಬರೀತಾರೆ. ಅಂದರೆ ಅದು ತಾತ್ಪರ್ಯ ಹಾಗೆ. ಸಪ್ತಮಿ ಇದ್ದರೂ ಕೂಡ ಯಾವುದರಲ್ಲಿ ಅದರ ನೀರಲ್ಲಿ ಕುಡಿಯೋದು ಅಂತ ಉಂಟು, ನೀರನ್ನು ಕುಡಿಸಲ್ಲ. ಆದ್ದರಿಂದ ಯತ್ರ ಅಂತ ಸಪ್ತಮಿ ಇದ್ದರೂ ಕೂಡ ಯತ್ರ ಯಸ್ಮಿನ್ ಅಸ್ಮಾಕಂ ಗಾವಃ ಪಿಬಂತಿ ಅಂತ ಅರ್ಥ ಬರೀತಾರೆ. ಅದಕ್ಕೆ ಏನು ಅರ್ಥ? ಯತ್ರ ಅಂದರೆ ಅದರ ತಾತ್ಪರ್ಯ ಯಾವ ನೀರಲ್ಲಿ ಕುಡಿಯುವುದಲ್ಲ, ಯಾವ ನೀರನ್ನು. ಅದರಿಂದ ಅದನ್ನು ದ್ವಿತೀಯ ಬಹುವಚನಾಂತವಾಗಿ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ.
ವೇದದಲ್ಲಿ ಇದು ಸಹಜ. ಯತ್ರ ಅಂತ ಸಪ್ತಮಿ ಯಾಕೆ ಬಂತು ಅಂತ ಕೇಳ್ಬೋದು ನೀವು. ಆದರೆ ಯಾಹ ಅಂತ ಬರಬಹುದಲ್ವ, ಯತ್ರ ಅಂತ ಯಾಕೆ ಹೇಳಬೇಕು ಅಂತ. ಈ ಸಪ್ತಮಿ ಹೇಳುವುದು ಯಾವಾಗಂದರೆ ಯತ್ರ ಅಂದರೆ ಯಾವ ನೀರಿನ ಆಸರೆ ಇರುವ ಜಾಗದಲ್ಲಿ ಅಂತ, ಅಂದರೆ ನದಿಯಲ್ಲಿ ಅಂತ. ನದಿ ಅಂದರೆ ನೀರಲ್ಲ, ನೀರಿನ ಆಶ್ರಯ, ಜಲಾಶ್ರಯ. ಯಾವ ನಿಮಗೆ ಆಧಾರಭೂತವಾದ ಯಾವ ನದಿಯಲ್ಲಿ ನಮ್ಮ ಹಸುಗಳು ನೀರು ಕುಡಿತಾವೋ ಅದು ಪವಿತ್ರ. ಹಸುಗಳು ನೋಡಿ, ಅವರು ನಾವು ಕುಡಿತೇವೆ, ನಮ್ಮ ಬಾಯಾರಿಕೆಯನ್ನು ಪರಿಹರಿಸ್ತೇವೆ ಅಂತ ಹೇಳೋಲ್ಲ. ನಮ್ಮ ಹಸುಗಳ ಬಾಯಾರಿಕೆಯನ್ನು ಹಸುಗಳು ಕುಡಿದು ಉಳಿದ ನೀರು. ನಮ್ಮಲ್ಲಿ ಅದರಿಂದ ಬಂದಿರೋದು ಒಂದು ಮಾತು, ಹಸುಗಳ ಬಾಯಿ ಯಾವಾಗಲೂ ಶುದ್ಧ, ಅದು ಎಂಜಲಾಗುವುದಿಲ್ಲ ಅಂತ. ಹಸುಗಳ ಬಾಯಿ ಹಾಕಿದರೆ ಅದನ್ನು ಎಂಜಲು ಅಂತ ಪರಿಗಣಿಸಬಾರದು. ಅದರಿಂದ ಹಸುಗಳು ಕುಡಿದ ನೀರು ಅಂದರೆ ಅದು ಹಸು ಬಾಯಿ ಹಾಕಿದ ನೀರು. ಅದಕ್ಕಿಂತ ಹೆಚ್ಚು ಹೇಳೋದು, ನಿಮ್ಮ ನೀರು ಕುಡಿದು ಅವು ನಮಗೆ ಹಾಲು ಕೊಡ್ತವೆ. ಆದ್ದರಿಂದ ಅಂಥ ನೀರು ಬಹಳ ಪವಿತ್ರ. ಇನ್ನೊಂದು ಗಾವಹ ಅಂತಂದರೆ ನಮ್ಮ ಗೋವುಗಳು, ಹಟ್ಟಿಯಲ್ಲಿರುವ ಗೋವುಗಳಾಯಿತು, ನಮ್ಮ ಒಳಗೆ ಇದ್ದಾವಲ್ಲ ಗೋವುಗಳು, ವೇದವಚನಗಳು, ಅವು ನಿಮ್ಮನ್ನು ಪಾನ ಮಾಡಿದ್ರಿಂದಲೇ ಸ್ವಚ್ಛ ಆದದ್ದು ಅಂತ. ಗಾವಹ ಪಿಬಂತ್, ನಮ್ಮ ಮಾತು ನಿಮ್ಮನ್ನು ಪಾನ ಮಾಡಿದ್ದರಿಂದಲೇ, ಅಂದರೆ ನದಿ ಜಲ ಅನ್ನೋದು. ಯಾಕೆಂದರೆ ನಿನ್ನೆ ನಾವು ನೋಡಿದ ಅರ್ಥಕ್ಕೆ ಮತ್ತೆ ಬಂದೆವು. ಈ ನದಿ ಅಭಿಮಾನಿ ದೇವತೆಗಳ ಅನುಗ್ರಹದಿಂದಲೇ ನಮ್ಮ ಮನಸ್ಸು ಸ್ವಚ್ಛವಾಗಿ ವಿರಕ್ತವಾಗಿ ಭಗವಂತನ ಕಡೆಗೆ ಹರಿಯುವುದು ಸಾಧ್ಯವಾಯಿತು. ಆ ದೃಷ್ಟಿಯಿಂದಲೂ ನಿಮ್ಮನ್ನು ಕರೀತಾ ಇದ್ದೇವೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಾತುಗಳನ್ನು ಸ್ವಚ್ಛ ಮಾಡಿ, ನಮ್ಮ ಹಟ್ಟಿಯಲ್ಲಿರ್ತಕ್ಕಂಥ ದನಗಳನ್ನು ಹೇಗೆ ನೀರು ಕುಡಿದು ಅವು ಹಾಲು ಕೊಟ್ಟವು, ಹಾಗೆ ನಮ್ಮ ಮನಸ್ಸಿನಲ್ಲಿ ಇರುವ ಮಾತುಗಳು ಅದು ಹಾಲಾಗಿ ಪರಿಣಮಿಸಬೇಕು. ಅದು ಹಾಲು ಅಂದರೆ ಹಾಲು ಅಂದರೆ ಕ್ಷೀರ ಅಂದರೆ ಭಗವದ್ ವಿಷಯಕ ಜ್ಞಾನ. ಅದು ಭಗವಂತನನ್ನು ಮುಟ್ಟಬೇಕು, ಅದರಿಂದ ಜ್ಞಾನ ಬಂದು ನಿಷ್ಪತ್ತಿ ಆಗಬೇಕು. ಮಾತು ಎರಡು ಥರ ನಮಗೆ. ಮಾತಿನಿಂದ ಮಾತು ಹುಟ್ಟುತ್ತೆ, ಮೌನದಿಂದ ಮಾತು ಹುಟ್ಟುತ್ತೆ. ಯಾವುದು ಬೇಕು? ಮಾತಿನಿಂದ ಮಾತು ಹುಟ್ಟಿದರೆ ಜಗಳ, ಮೌನದಿಂದ ಮಾತು ಹುಟ್ಟಿದರೆ ಅದು ಮುತ್ತಿನಂಥ ಮಾತು. ಅಂದರೆ ಮೌನ ಮನನ ಮಾಡಿ ಯೋಚನೆ ಮಾಡಿ ಅಂಥ ಮೌನದಿಂದ ಹುಟ್ಟಿದ ಮಾತು ಕ್ಷೀರ. ಮಾತಿನಿಂದ ಹುಟ್ಟಿದ ಮಾತು ಲಕ್ಷ್ಮೀ ಯತ್ರ ಲಕ್ಷ್ಮೀ ನಿಶಕ್ತ ಅಂತ. ಆ ಮಾತಿನಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರಬೇಕು. ಭದ್ರಾಶೇಷಾಂ ಲಕ್ಷ್ಮೀ ನಿಶಕ್ತ ಅಂತ. ಅಂಥ ಮಾತು, ಲಕ್ಷ್ಮಿಯ ಸನ್ನಿಧಾನ ಇರತಕ್ಕ ಮಾತು ಅಂದರೆ ಭಗವಂತನನ್ನು ಮುಟ್ಟುವ ಮಾತು. ಅದನ್ನು ಅಂಥ ಮಾತು ನಮ್ಮಿಂದ ಬರಬೇಕಾಗಿದ್ದರೆ ಅವ್ರು ಹೇಳೋದು, ನಿಮ್ಮ ನೀರನ್ನು ಸ್ನಾನ ಮಾಡಿದ್ದರಿಂದ, ನಿಮ್ಮ ನೀರಿನಲ್ಲಿ ಮೈ ತೊಳೆದ್ರಿಂದ ನಮ್ಮ ಮನಸ್ಸು ಸ್ವಚ್ಛ ಆಯಿತು. ಮನಸ್ಸು ಸ್ವಚ್ಛವಾಗಿ ಮನಸ್ಸು ಭಗವಂತನ ಕಡೆ ಹರಿಯಿತು. ಅಂಥ ನಿಮ್ಮನ್ನು ಕರೀತಾ ಇದ್ದೇವೆ ಅಂತ. ನದಿಯ ಬಗ್ಗೆ ಅವರಿಗಿದ್ದ ಗೌರವ. ಆಪೋ ದೇವಿ ರೂಪಹ್ವೇ ಯತ್ರ ಗಾವಃ ಪಿಬಂತಿನಃ. ಅಷ್ಟೇ ಅಲ್ಲ, ಸಿಂಧುಭ್ಯ ಕರ್ತೃಂ ಹವಿಹಿ. ನಾವು ಸಿಂಧುಭ್ಯ, ಈ ನದಿಗಳಿಗೋಸ್ಕರ ಅಥವಾ ನದಿಗಳಿಂದ ಎರಡೂ ಆಗು, ಪಂಚಮಿ ಮತ್ತು ಚತುರ್ಥಿ. ಈ ನದಿಗಳಿಗೋಸ್ಕರ ನಾವು ಹವಿಹಿ ಕರ್ತೃಂ, ನಾವು ಹವಿಸ್ಸು ಮಾಡೋದು ನಮ್ಮ ಕರ್ತವ್ಯ. ಅಂದರೆ ನಿಮ್ಮನ್ನು ಹವಿಹಿ ಕರ್ತವ್ಯ ಅಂದರೆ ಹವಿಹಿ ಅಂದರೆ ಹವನವನ್ನು ಅಂದರೆ ಆಹ್ವಾನ. ನಿಮ್ಮನ್ನು ಕರೆದು ನಿಮ್ಮನ್ನು ಆರಾಧಿಸುವುದು ನಮ್ಮ ಕರ್ತವ್ಯ. ನಿಮಗೆ ಹವಿಸ್ಸನ್ನು ಕೊಟ್ಟು, ಯಜ್ಞದಲ್ಲಿ ನಿಮಗೆ ಹವಿಸ್ಸಿನ ಭಾಗವನ್ನು ಕೊಟ್ಟು ನಿಮ್ಮನ್ನು ಆರಾಧಿಸುವುದು ಕರ್ತೃಂ ಅಂದರೆ ಕರ್ತವ್ಯಂ ತರ್ಥ. ಸಿಂಧುಭ್ಯ ಕರ್ತೃಂ ಹವಿಹಿ, ಹಾಗೆ ನಿಮಗೆ ಹವಿಸ್ಸನ್ನು ಕೊಡೋದು. ಮತ್ತು ಅಷ್ಟೇ ಅಲ್ಲ, ನಮಗೆ ಹವಿಸ್ಸು ಮಾಡುವುದಕ್ಕೂ ಸಿಂಧುಭ್ಯ, ನಿಮಗೋಸ್ಕರ ಹವಿಸ್ಸು, ನಿಮ್ಮಿಂದ ಹವಿಸ್ಸು. ಯಾಕೆಂದರೆ ಸೋಮರಸ ಯಾವುದೇ ಒಂದು ಯಜ್ಞದ ಸಾಧನೆ ಮಾಡಬೇಕಾಗಿದ್ದರೆ ನದಿ ಜಲದಿಂದ ಮಿಶ್ರಣ ಮಾಡಿ ಸೋಮರಸ ತೆಗೆಯುವುದು. ಅದರಿಂದ ನದಿ ಜಲದಿಂದ ನಮ್ಮ ಹವಿಸ್ಸು ನಮಗೆ ಮಾಡಬೇಕು. ನದಿ ಜಲಗಳಿಗೋಸ್ಕರ ನಮ್ಮ ಹವಿಸ್ಸನ್ನು ಅರ್ಪಿಸಬೇಕು. ಹಾಗಾಗಿ ನೀವು ಬನ್ನಿ, ನಮ್ಮ ಆರಾಧನೆಯನ್ನು ಸ್ವೀಕರಿಸಿ, ನಮ್ಮ ಮಾತಿನಲ್ಲಿ ಸ್ವಚ್ಛತೆಯನ್ನು ಕೊಡಿ, ಅದು ಭಗವದ್ ವಿಷಯ ಆಗುವಂತೆ ಮಾಡಿ ಅಂತ. ಬಹಳ ತುಂಬ ರೋಚಕವಾದಂಥ, ಅದು ತುಂಬ ಸರಳವಾದಂಥ ಒಂದು ಮಂತ್ರ. ಇದರಲ್ಲಿ ಸಿಂಧುಭ್ಯ ಕರ್ತೃಂ ಹವಿಹಿ ಅನ್ನುವಲ್ಲಿ ಮಾತ್ರ, ಅಂದರೆ ಮೂರನೇ ಪಾದದಲ್ಲಿ ಒಂದು ಅಕ್ಷರ ಕಮ್ಮಿ ಇದೆ, ಉಳಿದದ್ದು ಸರಿ ಇದೆ. ಆಪೋ ದೇವಿ ವಕ್ವೇ ಯತ್ರ ಗಾವಃ ಪಿಬಂತಿನಃ, ಇಲ್ಲೆಲ್ಲ 8 ಅಕ್ಷರ ಇದೆ. ಸಿಂಧುಭ್ಯ ಕರ್ತೃಂ ಹವಿಹಿ ಅಂತ ಇಲ್ಲಿ 7 ಅಕ್ಷರ ಇದೆ. ಇದನ್ನು ಮತ್ತೆ ನಾವು ನಿಚಿರ್ತನ್ನು ವಿಶ್ಲೇಷಣೆ ಮಾಡಿ 8 ಮಾಡಬೇಕು.
ಈಗ ನಿಮಗೆ ಸಂಶಯ ಬರಬಹುದು ಯಾವುದನ್ನು ವಿಶ್ಲೇಷಣೆ ಮಾಡಬೇಕು ಅಂತ. ಎರಡು ಕಡೆ ಮಾಡ್ಬೋದು. ಸಿಂಧುಭ್ಯ ಅನ್ನೋದನ್ನು, ಯಾಕಂದರೆ ಎರಲವಾ ಕ್ಷೇಪ್ರ, ಇಲ್ಲಿ ಯಾ ಇದೆ, ಕರ್ತೃಂ ಅನ್ನೋದು ವಾ ಇದೆ. ಎಲ್ಲಿ ಮಾಡಬೇಕು ಅಂತ, ಯಾವುದನ್ನು ಯಾಕೆಂದರೆ ಎಲ್ಲಿ ಮಾಡಬೇಕು ಅಂತಲ್ಲ, ಎಲ್ಲಿಯೇ ಆದರೂ ಕ್ಷೈಪರ ಸಂಯೋಗವನ್ನು ವಿಶ್ಲೇಷಣೆ ಮಾಡೋದು ಯಾವಾಗ ಗೊತ್ತುಂಟ, ಛಂದಸ್ಸಿನ ನಡೆ ಸರಿಯಾಗೋದಕ್ಕೋಸ್ಕರ. ಎಲ್ಲಿ ಛಂದಸ್ಸಿನ ನಡೆ ಸರಿಯಾಗತ್ತೆ ಅಲ್ಲೆಲ್ಲ ವಿಶ್ಲೇಷಣೆ ಮಾಡಲಿಕ್ಕಿಲ್ಲ. ಕ್ಷೈಪ್ರಾಕ್ಷರಗಳು ಎಲ್ಲೆಲ್ಲಿ ಬಂದೋ ಅಲ್ಲಿ ಮಾಡಲಿಕ್ಕಿಲ್ಲ. ಎಲ್ಲಿ ಛಂದಸ್ಸಿನ ನಡೆಗೆ ತೊಂದರೆ ಆಗತ್ತೆ ಅಲ್ಲಿ ಮಾತ್ರ. ಈಗ ನೀವು ಸಿಂಧುಭ್ಯ ಅನ್ನೋಲ್ಲಿ ಮಾಡಿದರೆ ಛಂದಸ್ಸಿನ ನಡೆಗೆ ತೊಂದರೆ ಆಗುತ್ತೆ ವಿಶ್ಲೇಷಣೆ ಮಾಡಿದರೆ. ಸಿಂಧುಭಿಯ ಕರ್ತೃಂ ಹವಿ ಅಂದರೆ ಅನುಷ್ಠುಪ್ ಛಂದಸ್ಸಾಗೋದಿಲ್ಲ, ಅದು ಸಿಂಧುಭ್ಯ ಕರ್ತೃಂ ಹವಿಹಿ ಆಗೋಯ್ತು. ಅಂದರೆ ಛಂದಸ್ಸಿನ ನಡೆಗೆ ಯಾವುದಲ್ಲಿ ಮಾಡಬೇಕೋ ಅಲ್ಲಿ ಮಾತ್ರ ವಿಶ್ಲೇಷಣೆ ಮಾಡಬೇಕು. ಎಲ್ಲಿ ಛಂದಸ್ಸಿನ ನಡೆಗೆ ತೊಂದರೆ ಆಗೋದಿಲ್ಲ ಅಲ್ಲಿ ಮಾಡಬಾರ್ದು. ಈಗ ನೋಡಿ, ತತ್ಸವಿತೃವರೇಣ್ಯಂ ಅಂತ ಮಾಡಬೇಕು, ಭರ್ಗೋ ದೇವಸ್ಯ ಮಾಡಲಿಕ್ಕಿಲ್ಲ, ಅಲ್ಲಿಯೂ ಇದೆ ಕ್ಷೈಪ್ರಾಕ್ಷರ, ಆದರೆ ಅಲ್ಲಿ ಸರಿ ಇದೆ ನಡೆ, ಭರ್ಗೋ ದೇವಸ್ಯ ಧೀಮಹಿ, ಅಲ್ಲಿ ಏನೂ ತೊಂದರೆ ಇಲ್ಲ. ಇಲ್ಲಿ ಆಗುವಾಗ ನಡೆಯಲ್ಲಿ ನಿಮಗೆ ಒಂದು ಮಾತ್ರ ಕಮ್ಮಿ ಆಗುತ್ತೆ, ಆವಾಗ ತತ್ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಹೇಳೋದು. ಇದಕ್ಕೆ ಆಚಾರ್ಯರು ಭಾಷ್ಯ ಬರೆದರು, ಹ್ವಯಾಮಿತಾಹ ಯಾಃ ಪಿಬಂತಿ ಗಾವೋ ನಃ. ನೋಡಿ, ಯತ್ರ ಅನ್ನೋದಕ್ಕೆ ಯಾಹ ಅಂತ ಬರೆದರು, ಯಾಹ ನಹ ಗಾವಹ. ಯಾಹ ಯಾವ ನದಿ ಜಲಗಳನ್ನು ನಮ್ಮ ಗೋವುಗಳು, ಗಾವಹ ಅಂತ ಬರೆದರು, ಗೋವುಗಳು ಮತ್ತು ವಚನಗಳು ಯಾವುದೂ ಆಗ್ಬೋದು, ನಮ್ಮ ಅನುಸಂಧಾನ ಬಿಟ್ಟದ್ದು, ಅಂತ ಪಿಬಂತಿ ಪಾನ ಮಾಡ್ತಾವೋ ಅಂಥ ಆಪೋದೇವೀಹಿ. ನೋಡಿ, ಇದರಲ್ಲಿ ಆಪೋದೇವಿಯನ್ನು ಪಾನ ಮಾಡುವುದು ಅಂದರೆ ಅವರಿಂದ ಅಭಿಮನ್ಯಮಾನವಾಗಿರತಕ್ಕಂಥ ಅಪ್ಪನ್ನು ಪಾನ ಮಾಡುವುದು ಅಂತ ಅರ್ಥ. ಅಬ್ದೇವತೆಗಳನ್ನು ಪಾನ ಮಾಡಲಿಕ್ಕೆ ಬರುತ್ತೆ. ಯಾ ಪಿಬಂತಿ ಅಂಥ ಅಬ್ದೇವತೆಗಳನ್ನು ಹ್ವಯಾಮಿ, ಉಪಹ್ವಯ ಅನ್ನೋದಕ್ಕೆ ಹ್ವಯಾಮಿ ಅಂತ ಬರೆದರು. ಯಾಕೆ ಅಂದರೆ ಸಿಂಧುಭ್ಯ ಕರ್ತೃಂ ಹವಿಹಿ ಅಂತ ಉಂಟಲ್ಲಿ, ಅದಕ್ಕೆ ಹೇಳಿದರು ಸಿಂಧುಭ್ಯ ಅನ್ನೋದಕ್ಕೆ ನದೀಭ್ಯ ಅಂತ ಅರ್ಥ ಬರೆದರು. ಯಾಕೆಂದರೆ ಸಿಂಧು ಅಂತ ಒಂದೇ ನದಿ, ಸಿಂಧು ನದಿಯನ್ನು ಇಟ್ಟುಕೊಂಡ್ರೆ ಏಕವಚನ ಸಾಕು. ಸಿಂಧುಭ್ಯ ಅಂದರೆ ಸಮುದ್ರ ಅಲ್ಲ, ಸಿಂಧುಭ್ಯ ಅಂದರೆ ಸಮುದ್ರ 4 ಸಮುದ್ರಗಳನ್ನು ಇಟ್ಟುಕೊಂಡು 7 ಸಮುದ್ರಗಳನ್ನು ಇಟ್ಟುಕೊಂಡು ಸಿಂಧುಭ್ಯ ಅಂತ ಮಾಡ್ಬೋದು. ಆದರೆ ನಮಗೆ ಯಜ್ಞಕ್ಕೆ ಉಪಯೋಗಿಸುವುದು ನದಿ ಜಲವನ್ನು ಹೊರತು ಸಮುದ್ರ ಜಲವನ್ನಲ್ಲ. ಆದ್ದರಿಂದ ಸಿಂಧುಭ್ಯ ಅನ್ನೋದಕ್ಕೆ ಬಹುವಚನಾಂತವಾದಂಥ ನದಿ ಅಂತಲೇ ಆಗಬೇಕು, ಅದಕ್ಕೆ ನದೀಭ್ಯ ಅಂತ ಬರೋದು. ಏನು ಮಾಡಬೇಕು, ಕರ್ತೃಂ ಹವಿಹಿ, ಅದಕ್ಕೆ ಸರ್ವಥಾ ಹವಿಹಿ ಕಾರ್ಯಂ. ಕರ್ತೃಂ ಅನ್ನೋದಕ್ಕೆ ಕಾರ್ಯಂ ಅಂತ ಅರ್ಥ ಬರೆದರು. ಅದರಲ್ಲೂ ನಾವು ಕರ್ತವ್ಯ ಅನ್ನುವ ಒತ್ತಿದೆ ಅದರಲ್ಲಿ, ಅದಕ್ಕೆ ಸರ್ವಥಾ ಅಂತ ಮಾಡಲೇಬೇಕು ಅಂತ ಮಾಡಬೇಕು. ಅದನ್ನು ನಿಮ್ಮ ನೀರಿನಿಂದಲೇ ನಾವು ಮಾಡಬೇಕು ಹವಿಸ್ಸನ್ನು. ಹವಿಸ್ಸು ಅಂದರೆ ಸೋಮರಸ ಇತ್ಯಾದಿಗಳು. ಹವಿಸ್ಸು ಬೇಯಿಸುವಾಗಲೂ ನೀರಿನಿಂದಲೇ, ಸೋಮರಸ ಮಾಡೋದಿದ್ದರೂ ನೀರು ಹಾಕಿಯೇ ರಸ ತೆಗೆಯೋದು. ಯಾವುದು ಬೇಕಿದ್ದರೂ ಕೂಡ ಯಜ್ಞದಲ್ಲಿ ಅರ್ಪಣೆ ಮಾಡತಕ್ಕಂಥ ಸಮಸ್ತ ಹವಿದ ದ್ರವ್ಯಕ್ಕೆ ಬೇಕಾಗಿರ್ತಕ್ಕಂಥ ಮೂಲದ್ರವ್ಯ ನದೀ ಜಲ. ನಿಮ್ಮ ನದೀ ಜಲದಿಂದಲೇ ನಾವು ಯಾಗಕ್ಕೆ ಬೇಕಾಗಿರ್ತಕ್ಕ ಹವಿಸ್ಸನ್ನು ಸಿದ್ಧಪಡಿಸ್ತೇವೆ. ಅಪೋ ದೇವೀರುಪಹ್ವಯೇ ಯತ್ರ ಗಾವಃ ಪಿಬಂತಿನಃ ಸಿಂಧುಭ್ಯಃ ಕರ್ತೃಂ ಹವಿಃ. ಇದರ ಮುಂದೆ ಈಗ ಇದು ಕೂಡ ಅಬ್ದೇವತೆಗಳನ್ನು ಕುರಿತು ಇರುವಂತಹದ್ದು, ಆದರೆ ಇದು ಒಂದು ಬೇರೆ ಇಷ್ಟರವರೆಗೆ ಬಾರದೇ ಇದ್ದ ಒಂದು ಹೊಸ ಛಂದಸ್ಸಿನಲ್ಲಿದೆ ಮುಂದಿನ ಮಂತ್ರ ನೋಡಿ. ಅಪ್ಸ್ವ ಅಂತರಮೃತಮಪ್ಸು ಭೇಷಜಂ, ಸುರುವಿನ ಪಾದ. ಅಪ್ಸ್ವ ಅಂತರಮೃತ ಮಪ್ಸು ಭೇಷಜಂ 12 ಅಕ್ಷರ. ನಿಮಗೆ ಇವಾಗೆಲ್ಲ 8 ಅಕ್ಷರದೊಂದು 8 8 8 ಗಾಯತ್ರಿ ಛಂದಸ್ಸು ಬಂದದ್ದು ಇಷ್ಟವರೆಗೆಲ್ಲ. ಇಲ್ಲಿ ಮೊದಲನೇದಲ್ಲಿ 12 ಅಕ್ಷರ ಇದೆ. ಆಮೇಲೆ ಅಪಾಂ ಉತ ಪ್ರಶಸ್ತಯೇ 8, ದೇವಾಭವತ ವಾಜಿನಃ 8, 12 8 8. ಅಂದರೆ ಇದು ಗಾಯತ್ರಿ ಛಂದಸ್ಸಲ್ಲ. 12 8 8 ಎಷ್ಟಾಯಿತು? 28 ಅಕ್ಷರ ಆಯಿತು. 28 ಅಕ್ಷರ ಆದರೆ ಗಾಯತ್ರಿಗೆ 24 ಅಕ್ಷರ, 28ಕ್ಕೆ ಉಷ್ಣಿಕ್. ಇದು ಉಷ್ಣಿಕ್ ಛಂದಸ್ಸಾಯಿತು. ಉಷ್ಣಿಕ್ ಛಂದಸ್ಸಿನಲ್ಲಿ 3 ಥರ ಇದೆ. ಏನು? 12 8 8, 8 12 8, 8 8 12. ಮೊದಲು 12 ಅಕ್ಷರ ಇದ್ದದ್ದು ಉಷ್ಣಿಕ್ ಆಗ್ಬೋದು, ಮಧ್ಯದಲ್ಲಿ 12 ಅಕ್ಷರ ಇರ್ಬೋದು, ಕೊನೆಗೆ ಇರ್ಬೋದು. 3 ಇನ್ನೊಂದು ನಮೂನೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಉಷ್ಣಿಕ್ ಛಂದಸ್ಸು 3 ಥರ ಇದೆ. 7 28 ಒಂದಿದೆ, ಅದು ಬಿಡಿ. 4 ಪಾದ, 3 ಪಾದ ಗಾಯತ್ರಿಯಂತೆ ಉಷ್ಣಿಕ್ ಹೆಚ್ಚಾಗಿ ವೇದದಲ್ಲಿ ಬರೋದು 3 ಪಾದದ್ದು. 3 ಪಾದ 28 ಅಕ್ಷರಕ್ಕೆ 3 ಪಾದ ಆಗಬೇಕಾಗಿದ್ದರೆ 8 8 12 ಮಾಡಬೇಕು.
ಅಂದರೆ ಈ ಎರಡು ಅನುಷ್ಠುಪು ಒಂದು ಜಗತೀಪಾದ ಮಾಡಿಬಿಟ್ರೆ ಒಂದು ಇದು ಅದು ಉಷ್ಣಿಕ ಆಗತ್ತೆ. ಆದರೆ ಅದನ್ನು 3 ಥರ ಮಾಡ್ಬೋದು. ಈಗ ಮೊದಲು 12, ಆಮೇಲೆ 8 ಅಥವಾ ಆಮೇಲೆ ಮೊದಲು 8, ಕೊನೆಗೆ 8, ಮಧ್ಯದಲ್ಲಿ 12 ಅಥವಾ ಕೊನೆಗೆ 12, ಮೊದಲು 2 8. ಈ 3 ಥರ ಮಾಡಬಹುದು. 3 ಥರ ಮಾಡಿದರೆ ಅದಕ್ಕೆ ಏನು ಅಂತಂದರೆ, ಮೊದಲು 8, 8, 12 ಕೊನೆಗೆ 12 ಅಕ್ಷರ ಇದ್ದರೆ ಅದಕ್ಕೆ ಬರೇ ಉಷ್ಣಿಕು ಅಂತ ಹೆಸರು. ಅದಕ್ಕೇನು ಎಕ್ಸ್ಟ್ರಾ ನಾಮ ಇಲ್ಲ. ಉಷ್ಣಿಕು ಅಂತಂದರೆ 8, 8, 12. 8, 12, 8 ಇದ್ದರೆ ಅದಕ್ಕೆ ಕಕುಪ್ ಅಂತ ಹೆಸರು. ಕಕುಪ್ ಉಷ್ಣಿಕ್ 8, 12. ಇಲ್ಲಿ ಇರೋದು 12, 8, 8. ಅದಕ್ಕೆ 12 ಮೊದಲು ಬಂತಲ್ಲ, ಪುರ ಉಷ್ಣಿಕ್ ಅಂತ ಹೆಸರು. ಅದರಿಂದ ಇದು ಇಷ್ಟವರೆಗೆ ಪ್ರಾಯ ಬಂದಿಲ್ಲಲ್ಲ ಈ ಮೊದಲು, ಇದು ಪುರ ಉಷ್ಣಿಕ್ ಅಂತ 28 ಅಕ್ಷರದ, ಆದರೆ ಮೊದಲನೇ ಪಾದದಲ್ಲಿ 12 ಅಕ್ಷರ ಇರುವ ಪುರ ಉಷ್ಣಿಕ್ ಅನ್ನುವ ಛಂದಸ್ಸು. ಇದು ಲೋಕದಲ್ಲಿ ಈ ಛಂದಸ್ಸನ್ನು ಯಾರು ಬಳಸುವುದಿಲ್ಲ. ಇದು ವೇದದಲ್ಲಿ ಮಾತ್ರ ಬರತಕ್ಕಂಥದ್ದು. ಹೀಗೆ ವೇದದಲ್ಲಿ ಒಂದು ಲೋಕದಲ್ಲಿ 3 ಪಾದದ ಛಂದಸ್ಸೇ ಬಳಕೆಯಲ್ಲಿಲ್ಲ. ಯಾವುದೇ ಒಂದು ಛಂದಸ್ಸು ವೇದದಲ್ಲಿ ಲೋಕದಲ್ಲಿ ಬರಬೇಕು ಅಂದರೆ ಅದಕ್ಕೆ 4 ಕಾಲು ಇರಲೇಬೇಕು. 3 ಕಾಲಿನ ಛಂದಸ್ಸಿರುವುದು ವೇದದಲ್ಲಿ ಮಾತ್ರ. ಅದು ಕೂಡ ಗಾಯತ್ರಿ ಮತ್ತು ಉಷ್ಣಿಕ್ ಮಾತ್ರ. ಅನುಷ್ಠಿಪಕ್ಕೆ ಆಗುವಾಗ 4 ಪಾದ ಬಂದುಬಿಡುತ್ತೆ. 8, 4, 32. ಆಮೇಲೆ ಮುಂದೆ ಪುನಃ ಹೆಚ್ಚು ಅಕ್ಷರಗಳು. ಈಗ 48 ಅಕ್ಷರ ಬಂದಾಗ 12, 4, 48. ಅಥವಾ ಏನು ಮಾಡ್ತಾರೆ ಅಂದರೆ 48, 8, 8, 8, 8, 32 ಆಯ್ತಲ್ಲ. ಆಮೇಲೆ 12, 8, 8, 8, 8, 12, 48 ಆಯಿತಾ? 44 ಆಯಿತು. ಅಲ್ಲಲ್ಲ 6, 8, 8, 6 ಮಾಡಿದರೆ 8, 6, 48 ಅದು ಆಗುತ್ತೆ. 6 ಪಾದ ಜಗತ್ತಿಯೇ ಇದು. 4 ಪಾದ ಅಲ್ಲ, 6 ಪಾದದ ಜಗತ್ತೇ ಷಡ್ಪದಿ. ಇದು ಕೂಡ ಲೋಕದಲ್ಲಿಲ್ಲ, ಕನ್ನಡದಲ್ಲಿದೆ. ಸಂಸ್ಕೃತದಲ್ಲಿ ಷಡ್ಪದಿ ಬಳಕೆ ಬಹಳ ಕಡಿಮೆ, ಆಲ್ಮೋಸ್ಟ್ ಇಲ್ಲ. ಶಾಸ್ತ್ರ ಗ್ರಂಥಗಳಲ್ಲಿದೆ. ಈಗ ಆಚಾರ್ಯ ತಾತ್ಪರ್ಯನಿರ್ಣಯದಲ್ಲಿ ಕೆಲವು ಕಡೆ 6 ಪಾದದ ಛಂದಸ್ಸು, ಯಾಕಂದರೆ 4 ಪಾದಕ್ಕೆ ಶ್ಲೋಕ ಮುಗಿಯುವುದಿಲ್ಲ, 6 ಪಾದದಿರುತ್ತೆ. ಆದರೆ ಲೋಕದಲ್ಲಿ ಬೇರೆ ಕಾವ್ಯಗಳಲ್ಲಿ 6 ಪಾದ 3 ಪಾದ ಇಲ್ಲ, 4 ಪಾದ ನಿಯತ. ವೇದದಲ್ಲಿ 3 ಪಾದ ಮತ್ತು 6 ಪಾದದ ಛಂದಸ್ಸುಗಳಿವೆ. ಕನ್ನಡದಲ್ಲಿ 6 ಪಾದದ್ದು, ಕನ್ನಡದಲ್ಲಿ ಷಡ್ಪದಿ ಇದೆ. ವೇದದಲ್ಲಿ ಪಂಚಪದಿ ಇದೆ, ಸಪ್ತಪದಿ ಇದೆ, ಮುಂದೆಲ್ಲ ಬರುತ್ತೆ. ಅದೆಲ್ಲ 6 ಪಾದಗಳು, 5 ಪಾದಗಳು, 7 ಪಾದಗಳ ಛಂದಸ್ಸುಗಳು ಇಲ್ಲಿ ಬರ್ತವೆ. ಇದೀಗ ಆದ್ದರಿಂದ ಇದು ಪುರ ಉಷ್ಣಿಕ್ ಅನ್ನುವಂಥ ಒಂದು ಹೊಸ ಛಂದಸ್ಸು. ಅದರಲ್ಲಿ ಅಪ್ಸ್ವಂತರ ಅಮೃತಂ ಅಪ್ಸು ಭೇಷಜಂ ಅಲ್ಲಿ ತನಕ ಒಂದು. ಅದರಲ್ಲಿ ತಮಾಷೆ ಏನು ಅಂದರೆ, ನೀವು ಅಪ್ಸ್ವಂತರ ಅಮೃತಂ ಅಪ್ಸು ಭೇಷಜಂ ಅಂತ ನಾನು ನೋಡಿದರೆ 11 ಅಕ್ಷರ ಇರೋದು. ಅದನ್ನು ಅಲ್ಲಿ ಕಂಪಸ್ವರ ಕೊಟ್ಟಿದ್ದಾರೆ. ಅಪ್ಸ್ವ ಅಂತರ ಅಮೃತಂ ಅಪ್ಸು ಭೇಷಜಂ. ಹಾಗೆ ಅಪ್ಸ್ವ ಅಂತರ ಅಮೃತಂ ಅಪ್ಸು ಭೇಷಜಂ ಕರೆಕ್ಟ್ 12 ಅಕ್ಷರ ಆಗುತ್ತೆ. ನೀರಿನ ವೈಶಿಷ್ಟ್ಯವನ್ನು ಹೇಳ್ತಕ್ಕಂಥ ಮಂತ್ರ ಇದು. ಇದು ಹೇಳ್ತಾರೆ, ಅಪ್ಸು ಅಂತಹ ಅಮೃತಂ. ನೀರಿನಲ್ಲಿ ಅಂತಹ ಅಂತರ್ಗತವಾಗಿ, ನೀರಿನ ಒಳಗೆ ಅಂತಲೂ ಅರ್ಥ ಮಾಡಬಹುದು, ಅಂತರ್ಗತವಾಗಿ. ಆಚಾರ್ಯರು ಒಂದು ಹೊಸ ಅರ್ಥ ಬರೀತಾರೆ. ಅಂತಹ ಅಂದರೆ ಅಂತರ್ಗತಂ ಅಂದರೆ ಕಣ್ಣಿಗೆ ಕಾಣದೆ ಅಂತ ಅರ್ಥ. ಇದೆ, ಬಟ್ ನಮ್ಮ ಕಣ್ಣಿಗೆ ಕಾಣೋದು ನೀರು, ಆದರೆ ಅದರ ಒಳಗೆ ಏನಿದೆ? ಅಮೃತಂ. ಅಪ್ಸ್ವಂತರ ಅಮೃತಂ ಅಪ್ಸ್ವಂತಹ ಭೇಷಜಂ. ನೀರಿನ ಒಳಗೆ ಔಷಧ ಇದೆ, ನಮ್ಮ ಕಣ್ಣಿಗೆ ಕಾಣದೆ. ನಮಗೆ ಬರೀ ನೀರಾಗಿ ಕಾಣುತ್ತೆ, ಅದು ಔಷಧ ಅಂತ ಅರ್ಥ. ಅಪ್ಸ್ವಂತಹ ಅಮೃತಂ, ಅದನ್ನು ಆಚಾರ್ಯ ಅರ್ಥ ತಾಸು ಅಂತಹ ಅದೃಶ್ಯಂ ಅಮೃತಂ ಸ್ಥಿತಂ. ಅಂತಹ ಅನ್ನೋದಕ್ಕೆ ಅದೃಶ್ಯಂ ಅಂತ ಅರ್ಥ ಬರ್ತದೆ. ಅಂತಹ ಅಂದರೆ ಅಂತರ್ಗತ, ಅದರೊಳಗೆ ಇದೆ, ಕಾಣುವುದಿಲ್ಲ. ಯಾಕಂದರೆ ಅಮೃತವು ಜಲರೂಪವೇ ಅಲ್ವ. ನಾವು ನೀರನ್ನು ತೆಗೆದುಕೊಳ್ಳುವಾಗ ಅಮೃತಾಪಿಧಾನಂ ಅಮೃತೋಪಸ್ತರಣಂ ಅಂತ ಹೇಳುವಂಥದ್ದು. ಅದನ್ನು ಅಮೃತಂ ಅಂದರೆ ನಿಜವಾದಂಥ ನಮಗೆ ಜೀವ. ಅಮೃತ ಅಂದರೆ ಬದುಕು ಕೊಡುವಂಥದ್ದು ಅಂತ. ಏನನ್ನು ಅಮೃತೋ ಭವತಿ ತದ್ ಅಮೃತಂ. ನೀರು ಕುಡಿಯದೆ ಬದುಕಲಿಕ್ಕೆ ಉಂಟ. ನಿಜವಾಗಿ ನಮಗೆ ಬದುಕು ಕೊಡ್ತಕ್ಕಂಥ ಶಕ್ತಿ ನೀರಿನಲ್ಲಿದೆ. ಮತ್ತು ಅಮೃತ ಅಂತ ಏನು ದೇವಲೋಕದಲ್ಲಿದೆ, ಅದು ಕೂಡ ಜಲರೂಪವೇ. ಆ ಶಕ್ತಿ ಏನಿದೆ, ನಮ್ಮನ್ನು ಬದುಕಿಸುವ ಶಕ್ತಿ, ಅದು ಅಂತರ್ಗತವಾಗಿ ಎಲ್ಲ ನೀರಿನಲ್ಲಿ ಇದೆ. ಅಪ್ಸು ಅಂತಹ ಅಮೃತಂ. ಆಮೇಲೆ ಅಪ್ಸು ಭೇಷಜಂ,
ಔಷಧ ಅನ್ನೋದು ನೋಡಿ, ನಾವೀಗ ಔಷಧಗಳನ್ನ ಔಷಧಗಳು ಅಂದರೆ ಗಿಡಮೂಲಿಕೆಗಳು ಮತ್ತು ಅಥವಾ ನಾವು ಸೇವಿಸ್ತಕ್ಕಂಥ ಆಹಾರಗಳು. ಅನ್ನ ಅನ್ನೋದು ನಮ್ಮ ಹಸಿವಿನ ರೋಗಕ್ಕೆ ಒಳ್ಳೆಯ ಔಷಧ. ಅದು ನೀರಿನಲ್ಲೇ ಬೇಯಿಸಬೇಕು. ಆಮೇಲೆ ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ಔಷಧದ ಮದ್ದುಗಳು ಗಿಡಮೂಲಿಕೆಗಳು ಅದನ್ನು ನೀರಿನಿಂದ ಬೆಳೆಯೋದು. ನೀರು ಇಲ್ಲದೇ ಇದ್ದರೆ ಗಿಡಮೂಲಿಕೆ ಬೆಳೆಯೋದು ಸತ್ಯ ಹೋಗ್ತಿತ್ತು. ಯಾವುದೇ ಗಿಡ ಬೆಳಿಬೇಕಾಗಿದ್ದರೆ ಅದಕ್ಕೆ ನೀರು ಬೇಕು. ಅದರಿಂದ ಅಪ್ಸು ಭೇಷಜಂ, ಈ ಔಷಧದ ಶಕ್ತಿ ಅದಕ್ಕೆ ಮೂಲ ಕಾರಣ ನೀರೇ. ನೀರಿನಿಂದ ಔಷಧ, ಅದನ್ನು ತಗೊಂಡು ನಮಗೆ ಬದುಕು. ಹಾಗಾಗಿ ನೀರಿನಲ್ಲಿ ಔಷಧಗಳು, ಎಲ್ಲ ಔಷಧದ ಶಕ್ತಿ ಮೂಲಭೂತವಾಗಿ ನೀರಿನಲ್ಲಿದೆ. ಮತ್ತು ಅಮೃತದಂತೆ ಜೀವನಪ್ರದವಾದಂಥ ಶಕ್ತಿ ನೀರಿನಲ್ಲಿದೆ. ನೀರು ಅನ್ನೋದು ಅತ್ಯಂತ ಅದ್ಭುತವಾದಂಥ ಒಂದು ವಸ್ತು. ಅಪ್ಸು ಅಂತರಮೃತಂ ಅಪ್ಸು ಭೇಷಜಂ. ಅದರಿಂದ ಅವ್ರು ಹೇಳ್ತಾರೆ ಅದನ್ನ ಉತ ಅಂದರೆ ಅತಃ ಅಂತಲೂ ಅರ್ಥ ಆಗ್ಬೋದು, ಅಥವಾ ಉತ ಅನ್ನೋದು ಅಪ್ಸು ಅಮೃತಂ ಉತ ಭೇಷಜಂ. ಉತ ಅಂದರೆ ಮತ್ತು ಅಂತ ಅರ್ಥ ಇದೆ. ಅಪ್ಸು ನೀರಿನಲ್ಲಿ ಅಮೃತ ಇದೆ, ನೀರಿನಲ್ಲಿ ಔಷಧ ಇದೆ. ಅಂದ ಅಪಾಂ ಪ್ರಶಸ್ತಯೇ. ಆದ್ದರಿಂದ ನಾವು ಹೊಗಳಬೇಕು, ನೀರನ್ನು ಹೊಗಳಬೇಕು, ಅಬ್ದೇವತೆಗಳನ್ನು ಹೊಗಳಬೇಕು. ನಿಮ್ಮಿಂದಾಗಿ ನಾವು ಬದುಕಿದ್ದೇವೆ, ನಿಮ್ಮಿಂದಾಗಿ ನಮ್ಮ ರೋಗ ಪರಿಹಾರ ಆಗಿದೆ, ನಾವು ನಿರೋಗಿಗಳಾಗಿ ಆನಂದವಾಗಿ ಬದುಕ್ತಾ ಇದ್ದೇವೆ ನಿಮ್ಮಿಂದಾಗಿ ಅಂತ ಅಬ್ಬುದೇವತೆಗಳನ್ನು ಅಪಾಂ ಪ್ರಶಸ್ತಯೇ. ಅಂಥ ಅಬ್ಬುದೇವತೆಗಳ ಪ್ರಶಂಸೆಗೋಸ್ಕರ ದೇವಾಹ ಭವತ ವಾಜಿನಃ. ಅಂಥ ಪ್ರಶಂಸೆಗೋಸ್ಕರ ಓ ದೇವತೆಗಳೇ ಅಲ್ಲಿರೋದು. ಅದಕ್ಕೆ ಆಚಾರ್ಯ ಬೇರೆ ಥರ ಅರ್ಥ ಹೇಳ್ತಾರೆ, ಅದಕ್ಕೆ ಕಾರಣ ಮತ್ತು ಹೇಳ್ತಾರೆ. ದೇವಾಹ ಭವತ, ಅಂಥ ಅಪ್ಪಿನ ಪ್ರಶಂಸೆ ಮಾಡಲಿಕ್ಕೆ ನಮಗೆ ದೇವಾಹ ಭವತ, ದೇವತೆಗಳೇ ನೀವು ಆಗಿರಿ ಅಂತುಂಟು. ಏನಾಗೋದು? ನೀವು ನೆರವಾಗಿರಿ. ನಾವು ಪ್ರಶಂಸೆ ಮಾಡಬೇಕಾಗಿರೋ ದೇವತೆಗಳು ನುಡಿಸ್ಬೇಕಲ್ಲ, ಶುದ್ಧವಾದ ವಾಣಿ. ನಮಗೆ ಆ ಪ್ರಶಂಸೆ ಬೇಕಾದ ಮಾತು ಮನಸ್ಸಿನಲ್ಲಿ ಹೊಳಿಬೇಕು, ಬಾಯಲ್ಲಿ ಬರಬೇಕು. ಅದನ್ನು ಓ ದೇವಾಹ, ಇಂದ್ರಿಯಾಭಿಮಾನಿ ದೇವತೆಗಳೇ, ಆ ನೀರನ್ನು ಹೊಗಳುವಂಥ ಮಂತ್ರಗಳು ನಮ್ಮ ಬಾಯಿಂದ ಬರುವಂತೆ ಪ್ರೇರಣೆ ಮಾಡಿರಿ. ಅಂದರೆ ಈಗ ನೋಡಿ, ಈ ಒಂದು ಸಂಗತಿ ಏನು ಅಂದರೆ, ಈ ಮಂತ್ರಗಳು ಹಾಗೇ ಬಂದದ್ದು, ದೇವತೆಗಳು ನುಡಿಸಿದ್ದು, ತಾವು ಕಂಪೋಸ್ ಮಾಡಿದ್ದಲ್ಲ ಅಂತ ಹೇಳ್ತಾರೆ ಅವರು. ದೇವತೆಗಳು ನುಡಿಸಿದ್ದು ಹಾಗೇ ಇನ್ನೂ ಈ ಮಂತ್ರಗಳು ನಮ್ಮ ಬಾಯಿಂದ ನುಡಿಸಿರಿ. ದೇವಾಹ ಭವತ ಸಹಾಯ, ನೀವು ನೆರವಾಗಿರಿ. ಜಲಸ್ತುತಿ, ಅಬ್ದೇವತೆಯ ಸ್ತೋತ್ರ ನಮ್ಮ ಬಾಯಿಂದ ಬರುವಂತೆ ಮಾಡಿರಿ. ಅದಕ್ಕೆ ಏನಂದರೆ ವಾಜಿನಃ. ವಾಜ ಅಂದರೆ ಅನ್ನ. ನಾವು ನಿಮಗೆ ಆಹುತಿ ಕೊಟ್ಟಿದ್ದೇವೆ, ನಿಮಗೆ ಅನ್ನ ಕೊಟ್ಟಿದ್ದೇವೆ, ಅಂದರೆ ನಿಮಗೆ ಆಹುತಿ ಕೊಟ್ಟು ನಿಮ್ಮನ್ನು ಸಂತೋಷಗೊಳಿಸಿದ್ದೇವೆ. ಅದರಿಂದ ಸಂತುಷ್ಟರಾದ ದೇವತೆಗಳೇ, ನಮಗೆ ಅಬ್ದೇವತೆಯ ಸ್ತೋತ್ರ ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡಿ ಇಂತ ಇಲ್ಲಿದೆ. ಈಗ ಇದನ್ನು ಒಂದೇನು ಅಂತಂದರೆ, ದೇವಾಹ ಭವತ ವಾಜಿನಃ ಅನ್ನೋದಕ್ಕೆ ಪ್ರಚಲಿತವಾದ ಅರ್ಥ ದೇವತೆಗಳು ಅಂತಲ್ಲ. ದೇವಾಹ ಅಂದರೆ ದಿವಜ್ಞಾನಿಗಳು ಅಂತ ಅರ್ಥ. ದೇವಾಹ ಅನ್ನೋದಕ್ಕೆ ಋತ್ವಿಜರು ಅಂತ ಅರ್ಥ ಮಾಡ್ತಾರೆ ಅಲ್ಲಿ. ದೇವಾಹ, ನಾವೀಗ ಸ್ತೋತ್ರ ಮಾಡಬೇಕು. ಆದ್ದರಿಂದ ಹೇ ದೇವಾಹ ಅಂದರೆ ಇಲ್ಲಿ ಪುರೋಹಿತರುಗಳೇ, ಇದು ಯಾವ ಅರ್ಥ? ಸಾಯಣರ ಅರ್ಥ. ದೇವಾಹ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಋತ್ವಿಜರೇ. ವಾಜಿನಃ ಭವತ, ವಾಜ ಅಂದರೆ ವೇಗ, ಸ್ಪೀಡು. ವಾಜಿನಃ, ನೀವು ವೇಗವಾಗಿ ಸ್ತೋತ್ರ ಮಾಡಲಿಕ್ಕೆ ಸಿದ್ಧರಾಗಿ ಅಂತ. ವಿಷಯ ಏನು ಅಂದರೆ, ಈ ಮಂತ್ರದರ್ಶನ, ನಾನು ಯಾವಾಗಲೂ ಮಂತ್ರದರ್ಶನ ಆದದ್ದು ಹೋಮ ಮಾಡುವಾಗ ಅಲ್ಲ. ಮತ್ತು ಅದು ಆ ಮಂತ್ರ ದರ್ಶನ ಆಗೋದು ಋತ್ವಿಕರಿಗೆಲ್ಲರಿಗೂ ಸಮಷ್ಟಿಯಾಗಿ ಅಲ್ಲ, ಒಬ್ಬನಿಗೆ. ಆದ್ದರಿಂದ ಋತ್ವಿಜರೇ ಮುಂದಿನ ಮಂತ್ರ ಗರಡಿಯಾಗಿ ಅಂತ ಹೇಳಿ ಏನು ಉಂಟಲ್ಲಿ, ಏನಿಲ್ಲೇ ಇಲ್ಲ. ಅದನ್ನ ಆಚಾರ್ಯ ಹೇಳ್ತಾರೆ, ಋತ್ವಿಜರ ಹತ್ರ ಹೇಳೋ ಮಾತಲ್ಲ ಅದು, ದೇವತೆಗಳು ನಮಗೆ ನುಡಿಸಲಿ ಅಂತ ಅರ್ಥ. ಅದನ್ನು ನೀವು ಅದನ್ನು ಆ ಕಾಂಟೆಕ್ಸ್ಟನ್ನು ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ. ಋತ್ವಿಜರ ಹತ್ರ ಹೇಳಲಿಕ್ಕೆ, ಋತ್ವಿಜರೇ ಮುಂದಿನ ಮಂತ್ರ ಹೊಳೆಯಲಿ ನಿಮಗೆ ಅಂತ ಹೇಳಲಿಕ್ಕಾಗತ್ತಾ? ಹುಚ್ಚಲ್ವ ಅದು? ಋತ್ವಿಜರೇ ಅದರ ಮುಂದಿನ ಮಂತ್ರ ಹೊಳೆಯಲಿ ನಿಮಗೆ ಅಂತ ಹೇಳಿದರೆ ಹೊಳಿತದ? ಹೊಳೆಯೋಲ್ಲ. ಮತ್ತು ಏನು ಹೇಳಿದ್ರೆ, ದೇವತೆಗಳ ಹತ್ರ ಪ್ರಾರ್ಥನೆ, ಮುಂದಿನ ಮಂತ್ರವನ್ನು ಹೊಳೆಸಿರಿ ಅಂತ. ಆಗ ಮತ್ತೊಂದು ಸಮಸ್ಯೆ ಉಂಟೀಗ. ಅವರು ಯಾಕೆ ಹಾಗೆ ಅರ್ಥ ಮಾಡಿದ್ರು? ದೇವಾನಂದ ಋತ್ವಿಜಯ ಅಂತ ಇದು ದೇವತೆಗಳನ್ನು ಕುರಿತು ಸಂಬೋಧನೆ ಆದರೆ, ಈ ಮಂತ್ರಕ್ಕೆ ದೇವತೆಗಳದು ಮಂತ್ರದ. ಅದರಲ್ಲಿ ಆಪೋದೇವಿ ಆಪ್ಯ ಸೂಕ್ತ ಇದು ಹೊತ್ತು ದೇವತೆಗಳನ್ನು, ಸಮಸ್ತ ದೇವತೆಗಳು ಈ ಮಂತ್ರದ ಪ್ರತಿಪಾದ್ಯಗಳು ಅಂತ ಅನುಕ್ರಮಣಿಕಾದಲ್ಲಿಲ್ಲ. ಅಂದರೆ ದೇವಾಹ ಅಂತ ಅವ್ರನ್ನ ಸಂಬೋಧನೆ ಮಾಡಿದರೆ ಅವರು ಪ್ರತಿಪಾದ್ಯರಾದರು. ದೇವಾಹ ಪರೋಕ್ಷವಾಗಿ ಹೇಳಿದ್ರೆ ಆಗೋಲ್ಲ,
ಡೈರೆಕ್ಟ್ ದೇವತೆಗಳೇ ಅಂತ ಸಂಬೋಧನೆ ಮಾಡಿ ಹೇಳಿದರೆ ಅಪದೇವತೆಗಳು ಮಾತ್ರ ಅಲ್ಲ, ತತ್ವಾಭಿಮಾನ ದೇವತೆಗಳು ಈ ಮಂತ್ರ ದೇವತೆಗಳಾದರು. ಹಾಗೆ ಹೇಳಲಿಲ್ಲ ಪ್ರಾಚೀನ ಅನುಕ್ರಮಣಿಕಾಲದಲ್ಲಿ, ಯಾರೂ ಹೇಳಲಿಲ್ಲ. ಅದಕ್ಕೆ ಆಚಾರ್ಯ ಹೇಳಿದ್ರು, ದೇವ ಅದಕ್ಕೊಂದು ಕೆಲಸ ಮಾಡಿ, ನಿಮಗೆ ತೃಪ್ತಿಗೋಸ್ಕರ, ಪ್ರಾಚೀನ ವ್ಯಾಖ್ಯಾನಕಾರರ ಅನುಕ್ರಮಣಿಕೆಯ ತೃಪ್ತಿಗೋಸ್ಕರ ದೇವಾಹ ಭವತ ಅಂತ ಉಂಟಲ್ವ, ಛಂದಸ್ಸಿ ಬಹುಲಂ. ಇವಾಗ ಸಪ್ತಸು ಪ್ರಥಮ ಅಂತಿಲ್ವ, ಯಾವ ವಿಭಕ್ತಿಯನ್ನು ಯಾವ ವಿಭಕ್ತಿ ಛಂದನ ಮಾಡ್ಬೋದು ಅಂತ ಉಂಟಲ್ವ. ಹಾಗೆ ಯಾವ ಲಕಾರವನ್ನು ಯಾವ ಲಕಾರವಾಗಿ ಚೇಂಜ್ ಮಾಡ್ಬೋದು ವೇದದಲ್ಲಿ ಅಂತ. ಅದರಿಂದ ಭವತ ಅಂದರೆ ಭವಂತ ಮುಂದೆ ನಡುವುದು ಸರಿ. ಅವಾಗ ಪರೋಕ್ಷ ಆಯಿತು. ಅವಾಗ ದೇವತೆಗಳಾಗಬೇಕಾಗಿಲ್ಲ. ದೇವಾಹ ಭವಂತು, ಭವತ ಅನ್ನೋದನ್ನು ನೀವು ಲೋಟಾಗಿ, ಭವತ ಅಂದರೆ ಮಧ್ಯಮ ಪುರುಷ ಉಂಟು, ಅದನ್ನು ಪ್ರಥಮ ಪುರುಷವಾಗಿ ಕನ್ವರ್ಟ್ ಮಾಡ್ತೀವಿ. ಇವಾಗ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ವಿಭಕ್ತಿ ಆಗುವುದಾದರೆ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಯಾಕೆ ಬದಲಾಗಬಹುದು. ಆದ್ದರಿಂದ ಇದು ಇನ್ನೊಂದು ಸೂಚನೆ ಕೊಟ್ಟ ಹಾಗಾಯ್ತು ಅವರು. ಸುಪಾಂಸು ಅಷ್ಟೇ ಅಲ್ಲ, ಯಾಕೆಂದರೆ ಆದರೆ ಇದು ಈ ಸುಪ್ಪು ಬದಲಾದ ಹಾಗೆ ತಿಂಗು ಕೂಡ ಬದಲಾಗ್ಬೋದು. ಸುಪ್ಪು ತಿಂಗಿನಲ್ಲಿ ಸುಪ್ಪಿಗೆ ಮಾತ್ರ ಯಾವುದೂ ಆಗ್ಬೋದು ಅಂತ ಹೇಳಿದ್ರು, ತಿಂಗು ಕೂಡ ಬದಲಾಗ್ಬೋದು ಅಂತ ಅದನ್ನು ವಾರ್ತಿಕದಲ್ಲಿ ಅದನ್ನು ಹೇಳಿದ್ದಾನೆ. ಸುಪ್ಪು ಮತ್ತು ತಿಂಗು ಯಥೇಚ್ಛವಾಗಿ ಬದಲಾಗಬಹುದು. ಅದು ಆ ಪ್ರಯೋಗದಲ್ಲಿ ಆ ಸ್ವಾತಂತ್ರ್ಯ ವೇದ ಮಂತ್ರಗಳಿಂದ ನಾವು ಕಾಣ್ತೇವೆ ಅಂತ. ಹಾಗಾಗಿ ಭವತ ಅನ್ನೋದನ್ನು ಮಧ್ಯಮ ಪುರುಷ ಇದ್ದದ್ದನ್ನು ಪ್ರಥಮ ಪುರುಷವಾಗಿ ಪರಿವರ್ತನೆ ಮಾಡ್ತಾರೆ. ಲೋಟ್ ಪ್ರಥಮ ಪುರುಷ, ಭವಂತು ಆಯಿತು. ಹಾಗೆ ಈಗ ಈ ಹಿಂದಿನ ಮಂತ್ರ ಆಜ ಬಂದಿತ್ತಲ್ಲ, ಆಜ ಅನ್ನೋದನ್ನು ಅಜ ಧಾತು, ಅಜತು ಅಜತಾತ್ ಅಜಂತು, ಅಜತಾಂ ಅಜಂತು ಅಜ, ಮಧ್ಯಮ ಪುರುಷ ಏಕವಚನ, ಅಥವಾ ಆಜ ಅಂದರೆ ಲಿಟ್, ಇದು ಲೋಟ್ ಮಧ್ಯಮ ಪುರುಷ ಏಕವಚನ, ಅದನ್ನೇ ಲಿಟ್ ಪ್ರಥಮ ಪುರುಷ. ಆದರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ವಿವಾಹ ಆಗುತ್ತೆ ಲೋಕದಲ್ಲಿ, ಅದನ್ನು ವೇದದಲ್ಲಿ ಆಜ ಅಂತ ಪ್ರಯೋಗ. ಹಾಗೆ ಇಲ್ಲಿ ಮಧ್ಯಮ ಪುರುಷ ಇರುವಂಥ ಪ್ರಯೋಗವನ್ನು ಪ್ರಥಮ ಪುರುಷವಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಹಿಂದಿನವರು ಋಷಿಗಳು ಅಂತ ಹೇಳದೇ ಇದ್ದದ್ದಕ್ಕೂ ಕೂಡಿಸಿದ್ದಾಯಿತು. ದೇವತೆಗಳನ್ನು ಋಷಿಗಳು, ಆ ಪ್ರತಿಪಾದ್ಯ ದೇವತೆಗಳು ಅಂತ ಒಪ್ಪಿಕೊಂಡ್ರೆ ಏನು ತಲೆ ಹೋಗುವುದಿಲ್ಲ. ಅದನ್ನ ಹೀಗೆ ಮಾಡಬೇಕಂತೇನಿಲ್ಲ. ಇಲ್ಲೇನು ಅಪದೇವತೆಗಳು ಮಾತ್ರ ದೇವತೆಗಳು, ಬೇರೆ ದೇವತೆಗಳಲ್ಲ ಅಂತ ಏನಾದ್ರು ರಾಜಾಜ್ಞೆ ಉಂಟಾ? ಏನಿಲ್ಲ. ಆ ಮಂತ್ರದಲ್ಲಿ ನಮ್ಮ ಅನುಸಂಧಾನಕ್ಕೆ ತಕ್ಕಂತೆ ಅಲ್ವಾ, ದೇವತೆಗಳನ್ನು ಅನುಸಂಧಾನ ಮಾಡಿಕೊಂಡು ದೇವಾಹ ತತ್ವಾಭಿಮಾನಿನೋ ದೇವಾಹ ಸಹಾಯ ಭವತ ಅಂತ ನಾವು ಅನುಸಂಧಾನ ಮಾಡಿದರೆ ಅಬ್ದೇವತೆಗಳು ಮತ್ತು ತತ್ವಾಭಿಮಾನ ದೇವತೆಗಳೇ, ಏನು ತೊಂದರೆ ಇಲ್ಲ. ಆದರೆ ಇವರು ಅಬ್ದೇವತೆಗಳು ಮಾತ್ರ ಅಂತ ಇಟ್ಟುಕೊಂಡಾಗ ಈ ಯಾವ ಅರ್ಥದಲ್ಲಿ ಹಾಗೆ ಹೇಳಿದ್ರು ತೋರಿಸೋಕ್ಕೋಸ್ಕರ ಆಚಾರ್ಯರು ಬರೀತಾರೆ ಭಾಷ್ಯ ನೋಡಿ. ತಾಸ್ವಂತಹ ಅದೃಶ್ಯಂ ಅಮೃತಂ ಸ್ಥಿತಂ, ಅಪ್ಸು ಅಂತಾರೆ ಅಮೃತಂ, ಅದಕ್ಕೆ ಹಾಗೆಯೇ ಅಪ್ಸು ಭೇಷಜಂ, ಅದಕ್ಕೂ ಅರ್ಥ ಆಯಿತು. ಆಮೇಲೆ ಅಪಾಂ ಉತ ಪ್ರಶಸ್ತಯೇ ಅಂದರೆ ಅಪಾಂ ಉತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಬದಲಾಚಾರ. ಉತ ಅನ್ನೋದಕ್ಕೆ ನಾನು ಅಪಿ ಅಂತ ಅರ್ಥ ಹೇಳಿದೆ, ಅಪಿ ಶಬ್ದಕ್ಕೂ ಏವ ಅರ್ಥತ್ವ ಇದೆ. ಉತ ಅನ್ನೋದಕ್ಕೆ ಅಪಾಂ ಏವ ಪ್ರಶಸ್ತಯೇ, ನಮಗೆ ನೀರನ್ನೇ ಹೊಗಳಬೇಕು, ಇನ್ನು ತೃಪ್ತಿ ಆಗಲಿಲ್ಲ. ನೀರಿನ ಬಗ್ಗೆ ನಾವು ಹೇಳಿ ತೃಪ್ತಿ ಇನ್ನೂ ನೀರಿನ ಬಗ್ಗೆಯೇ ನಾವು ಪ್ರಶಂಸೆ ಮಾಡಬೇಕಾಗಿದ್ದರೆ ಸಹಾಯ ಸಂತು ಅಸುರಾಹ ದೇವಾಹ ಭವತ, ನೀವು ನಮಗೆ ನೆರವು ಮಾಡಿ. ಯಾಕಂದರೆ ನೀವು ನುಡಿಸಬೇಕು, ನಾವು ಕಂಪೋಸ್ ಮಾಡೋದಲ್ಲ, ಇದು ಅಪೌರುಷೇಯ ವಚನ. ನೀವು ನುಡಿಸಬೇಕು, ನಾವು ನುಡಿಬೇಕು. ಹಾಗೆ ನಮ್ಮಿಂದ ಅಪಸ್ತುತಿಯನ್ನು ನುಡಿಸಿರಿ ಅಂತ, ನುಡಿಸಲಿ ಸಹಾಯ ಸಂತು ಅಂತ ಬರಲ್ಲ, ಪ್ರಥಮ ಬಹುವಚನ ಕೊಟ್ಟರು, ಭವಂತು ಅಂತ ಅರ್ಥ. ಯಾಕೆಂದರೆ ಇಲ್ಲಿ ದೇವತೆಗಳು ಸಾಕ್ಷಾತ್ ಪ್ರತಿಪಾದ್ಯ ದೇವತೆಗಳಲ್ಲ. ಆದ್ದರಿಂದ ಮುಂದಿನ ಮಂತ್ರ ನೋಡಿ, ಇದನ್ನು ಓದಬೇಕಲ್ಲ. ಅಪ್ಸ್ವ ಅಂತರ ಅಮೃತಂ ಅಪ್ಸ್ವ ಅಂತರ ಅಮೃತಂ ಅಪ್ಸು ಭೇ ಏಷಜಂ ಅಪಾಮುತ ಪ್ರಶಸ್ತಯೇ ದೇವಾ ಭವತ ವಾಜಿನಃ. ಮುಂದಿನ ಮಂತ್ರ ಇದು ಅನುಷ್ಠುಪ್ ಛಂದಸ್ಸಲ್ಲಿ ನೋಡಿ. ಇಷ್ಟವರೆಗೆ ಬರೇ ನಾವು ಗಾಯತ್ರಿ ಛಂದಸ್ಸಿನಲ್ಲಿ ಮಂತ್ರ ಬಂತು ಇಡೀ ಸೂಕ್ತದಲ್ಲಿ, ಅಲ್ಲಿ ಒಂದು ಚೇಂಜ್ ಬಂತೀಗ ಮಧ್ಯದಲ್ಲಿ ಪುರವೃಷ್ಣಿ. ಈಗ ಇದರಲ್ಲಿ 4 ಅಪ್ಸು ಮೇ ಸೋಮೋ ಬ್ರವೀತ್ ಅಂತರ್ವಿಶ್ವಾನಿ ಭೇಷಜ ಅಗ್ನಿಶ್ಚ ವಿಶ್ವಶಂಭುವಂ ಆಪಸ್ಯ ವಿಶ್ವಭೇಷಜಿ. ಸರಿಯಾಗಿ 8 ಅಕ್ಷರಗಳ 4 ಪಾದಗಳಿರ್ತಕ್ಕಂಥ ಅನುಷ್ಠುಪ್ ಇದು. ಇದು ಕೂಡ ಹಿಂದೆ ಹೇಳಿದ್ದನ್ನೇ ಹೇಳ್ತದೆ. ಅದನ್ನು ಮತ್ತೆ ಪುನಃ ಅದರಲ್ಲಿ ಅವರಿಗೆ ಆ ನೀರಿನ ಬಗ್ಗೆ
ದೇವತೆಗಳು ನುಡಿಸಿರಿ ಅಂತ ಹೇಳಿದಾಗ ನೋಡಿ, ಆವಾಗ ಅವನು ಮುಂದೆ ದೇವತೆಗಳು ನುಡಿಸಿದರು ಅಂತ ಮುಂದೆ ಹೇಳ್ತಿದ್ರು. ದೇವತೆಗಳು ನುಡಿಸಿರಿ ಅಂತ ಪ್ರಾರ್ಥನೆ ಮಾಡಿದ ಉತ್ತರದಲ್ಲಿ ದೇವತೆಗಳು ನುಡಿಸಿದರು. ಅಪ್ಸು ಮೇ ಸೋಮೋ ಅಬ್ರವೀತ್ ಅಂತರ್ ವಿಶ್ವಾನಿ ಭೇಷಜ. ನನಗೆ ಸೋಮ ಹೇಳಿದ, ಅಂದರೆ ಋಷಿಗಳಿಗೆ ದೇವತೆಗಳ ಜೊತೆಗೆ ಆ ಇನ್ನರ್ ಕಾಂಟ್ಯಾಕ್ಟ್ ಹೇಗಿತ್ತು ಅನ್ನೋದು ಸೋಮ ನನಗೆ ಹೇಳಿದ. ಏನು ಹೇಳಿದ? ಸೋಮಃ ಅಬ್ರವೀತ್ ಅಪ್ಸು ಅಂತರ್ ವಿಶ್ವಾನಿ ಭೇಷಜ. ನೀರಿನೊಳಗೆ ಸಮಸ್ತ ಔಷಧಗಳು ಅಂತರ್ಹಿತವಾಗಿವೆ ಅಂತ ಸೋಮ ಹೇಳಿದ. ಅಲ್ಲಿಂದ ಸೋಮ ನುಡಿಸ್ಬಿಟ್ಟ ಮಾತು. ಸೋಮ ದೇವತೆಗಳು ನುಡಿಸ್ಬೇಕು ಅಂತ. ಆಮೇಲೆ ಬರೇ ಸಮಸ್ತ ಔಷಧಗಳು ವಿಶ್ವಾನಿ ಭೇಷಜಾನೆ ಅಷ್ಟೇ ಅಲ್ಲ, ಅಗ್ನಿಂಚ ಅಲ್ವಾ? ಹೌದು, ಅಗ್ನಿಂಚ ವಿಶ್ವಶಂಭುವಂ. ನೀರಿನಲ್ಲಿ ಅಗ್ನಿ ಇದ್ದಾನೆ. ಅಗ್ನೇರಾಪಹ, ಅಗ್ನಿಯಿಂದ ನೀರು ಹುಟ್ಟಿತು, ಅದು ನೀರಿನಲ್ಲಿ ಅಗ್ನಿ ಪ್ರವೇಶ ಮಾಡಿ ಕೂತ್ಕೊಂಡು. ಅಗ್ನಿಯ ಸನ್ನಿಧಾನ ಜಲದಲ್ಲಿದೆ. ಅದನ್ನು ಸಮುದ್ರದಲ್ಲಿ ಅಂತೂ ಒಡವ ಅಂದರೆ ಸಮುದ್ರದಲ್ಲೇ ಇರೋದು. ನೀರಿನಲ್ಲಿ ಅಗ್ನಿಯ ಸನ್ನಿಧಾನ ಇದೆ ಅಂತ ನಮಗೆ ಸೋಮದೇವ ಹೇಳಿದ. ಅಗ್ನಿ ಎಂಥ ಅಗ್ನಿ? ವಿಶ್ವಶಂಭುವಂ ಅಗ್ನಿಂ. ಜಗತ್ತಿಗೆಲ್ಲ ಆನಂದವನ್ನು ಕೊಡ್ತಕ್ಕಂಥ ವಿಶ್ವಶಂಭುವಂ. ವಿಶ್ವಕ್ಕೆ ಶಂ ಆನಂದವನ್ನು ಭಾವ ಎತ್ತಿ ಕೊಡುವವನು. ಜಗತ್ತಿಗೆ ಆನಂದವನ್ನು ಕೊಡ್ತಕ್ಕಂಥ ಅಗ್ನಿದೇವ ನೀರಿನಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ನಮಗೆ ಸೋಮ ಹೇಳಿದ್ದಾನೆ. ಸೋಮನಿಂದ ಆದೇಶ ಬಂತು. ಅಷ್ಟೇ ಅಲ್ಲ, ಅದನ್ನು ಮತ್ತೆ ಹೇಳ್ತಾರೆ, ಆಪಶ್ಚ ವಿಶ್ವಭೇಷಜೀ. ಅಪ್ಸೋಂತಹ ಅನ್ನೋದನ್ನೇ ಪುನಃ ಒತ್ತುಕೊಟ್ಟು ಹೇಳಿದವರು. ಆಪಶ್ಚ, ಆದ್ದರಿಂದ ಆಪ ಏವ, ಈ ನೀರುಗಳೇ ವಿಶ್ವಭೇಷಜೀ. ವಿಶ್ವಾನಿ ಭೇಷಜಾನಿ ಯಾಸುತಾಹ. ಸಮಸ್ತ ಔಷಧಗಳು ಇರುವುದು ಇದರಲ್ಲೇ, ಎಲ್ಲಿಯೂ ಇಲ್ಲ ಅಂತ ಸೋಮನ್ನು ಗಟ್ಟಿ ಒತ್ತಿ ಹೇಳಿಬಿಟ್ಟ. ಎಲ್ಲ ಔಷಧಗಳು ನೀರಿನಲ್ಲಿರೋದು. ಅದರಿಂದ ಸರ್ವೌಷಧಂ, ಯಾವ ಕಾಯಿಲೆಗೆ ಬೇಕಾಗಿದ್ದರೂ ಸ್ವಚ್ಛ ನೀರು ಕುಡಿದು ಬಿಟ್ಟರೆ ಗುಣ ಆಗುತ್ತದೆ. ನೀರು ಅನ್ನೋದು ಎಲ್ಲಕ್ಕಿಂತ ದೊಡ್ಡ ಔಷಧ. ಯಾಕಂದರೆ ನೀವು ಔಷಧ ತೊಗೊಂಡ್ರು, ಔಷಧವು ನೀರಿನ ರೂಪದಲ್ಲೇ ತೊಗೊಳ್ಳೋದಲ್ಲ. ಆಮೇಲೆ ಔಷಧ ಮಾಡಿ ಅದನ್ನು ನೀರಿನಲ್ಲಿ ಮಾಡ್ತೇವೆ, ಆಮೇಲೆ ಅದಕ್ಕೆ ನೀರು ಬೆರೆಸಿ ಕುಡಿಯಿರಿ ಅಂತೇವೆ ಔಷಧವನ್ನು ಕೂಡ. ಅದನ್ನ ನೀರು ಸೇರದೇ ಇದ್ದರೆ ಔಷಧದ ಶಕ್ತಿ, ಔಷಧಕ್ಕೆ ಶಕ್ತಿ ತುಂಬ. ಅಪಶ್ಚ ಸರ್ವ ವಿಶ್ವಭೇಷಜಿ. ಜಗತ್ತಿನ ಎಲ್ಲ ಔಷಧಗಳು ನೀರಿನಲ್ಲೇ ಇರೋದು ಅಂತ ನನಗೆ ಸೋಮ. ಅವನು ಇಡೀ ಗಿಡಮೂಲಿಕೆಗಳ ದೇವತೆ ಚಂದ್ರ, ಅವನು ಹೇಳಿದ ಎಲ್ಲ ನೀರಿನಲ್ಲೇ ಇರೋದಪ್ಪ. ಅವನು ಜಲಸ್ವರೂಪ ಚಂದ್ರ, ಅದನ್ನೆಲ್ಲ ನೀರಿನಲ್ಲೇ ಇರೋದು. ಅಗ್ನಿ ಕೂಡ ನೀರಿನಲ್ಲೇ ಇರೋದು ಅಂತ ನನಗೆ ಸೋಮ ಹೇಳಿದ ಅಂತ ಮುಂದೆ ಸೋಮನ ತನ್ನ ಉದ್ಗಾರವನ್ನು ಈ ಮಂತ್ರ ಹೇಳ್ತಾರೆ ಅಷ್ಟೆ. ಇಲ್ಲಿ ಏನೂ ಇಲ್ಲ ಹೊಸ್ತು ಹೇಳುವಂಥದ್ದು, ಸರಳವಾಗಿದೆ. ಎಲ್ಲ ಔಷಧಗಳು ಮದ್ದಿನ ನೀರಿನಲ್ಲಿದೆ. ಆಪಶ್ಚ ವಿಶ್ವಭೇಷಜಿ, ಎಲ್ಲಗಳು ನೀರಿನಲ್ಲೇ ಇರೋದು. ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಒಂದು ವಿಶೇಷ ಏನಂದರೆ ನೀರಿನಲ್ಲಿ ಅಗ್ನಿಯ ಸನ್ನಿಧಾನ ಇದೆ. ಜಗತ್ತಿಗೆ ಆನಂದವನ್ನು ಕೊಡ್ತಕ್ಕಂಥ ಅಗ್ನಿಶಕ್ತಿ ನೀರಿನಲ್ಲಿದೆ. ನಾವು ನೀರು ಕುಡಿದ್ರೆ ವಿಷಯ ಏನು ಗೊತ್ತುಂಟ? ಅಗ್ನಿಶಕ್ತಿಯಿಂದ ಯಾಕೆ ಹೇಳ್ತಾನೆ ಅನ್ನೋದಕ್ಕೊಂದು ಸಣ್ಣ ವಿವರಣೆ ಕೊಡ್ತೇನೆ ನಿಮಗೆ. ನಮ್ಮ ಮಾತು ವಾಗಗ್ನಿ ಅಲ್ವಾ? ಅಗ್ನಿದೇವತೆ. ನಮ್ಮ ಮಾತಾಡೋದು ಅಗ್ನಿಯ ಸನ್ನಿಧಾನದಿಂದ. ನಮ್ಮ ವಾಗಿಂದಲ್ಲಿ ಅಗ್ನಿ ಇರೋದ್ರಿಂದ ಮಾತಾಡ್ತೇವೆ. ಪ್ರಾಣಿಗಳಲ್ಲಿ ಇಲ್ಲ ಅಗ್ನಿ, ಅದನ್ನ ಮಾತು ಬರೋಲ್ಲ ಅವಳಿಗೆ. ಉಪನಿಷತ್ತಿನ ಒಂದು ಕಥೆ ಬರುತ್ತೆ, ನೀರು ಕುಡಿಯದೆ ಬಾ ಅಂತ. ನೀರು ಕುಡಿಯೋದು ಬರ್ತಾನೆ, ಮಾತಾಡಲಿಕ್ಕೆ ಬರೋದಿಲ್ಲ ಅವರಿಗೆ. ಅವಾಗ ಅಗ್ನಿಯ ಹೊರಟು ಹೋದ. ನೀರು ಕುಡಿದು ಬಾ, ನೀರು ಕುಡಿದು ಬಂದ ಒಳ್ಳೆ ಮಾತು ಬರುತ್ತೆ. ಅಂದರೆ ನೀರಿನಲ್ಲಿ ಅಗ್ನಿಯ ಸನ್ನಿಧಾನ ಇದೆ ಅನ್ನೋದು ಕಾರಣ. ನಮ್ಮ ಅಗ್ನಿ ವ್ಯಕ್ತ ಆಗಬೇಕಾಗಿದ್ದರೆ ನೀರು ಕುಡಿದ್ರೆ ಅದು ಕೂಡಲೇ ಮಾತು ಹೊರಡುತ್ತೆ. ನೀರು ಕುಡಿದೇ ಇದ್ರೆ ಮಾತು ಹೊರಡಲ್ಲ, ಮಾತು ಬಿದ್ದು ಹೋಗುತ್ತೆ, ಮಾತಾಡಲಿಕ್ಕೆ ಆಗೋದಿಲ್ಲ. ನಾವು ಹೇಳ್ತೀವಲ್ಲ, ದೊಂಡೆ ಪಸೆ ಆರಿದೆಪ್ಪ, ಮಾತಾಡಬೇಕು ನೋಡಿ ನೀರು ಕುಡಿತೇವೆ. ಅಂದರೆ ನೀರು ಕುಡಿದಾಗ ಅಗ್ನಿ ಅಂದರೆ ನೀರಿನಲ್ಲಿ ಇರ್ತಕ್ಕ ಅಗ್ನಿ. ಅದಕ್ಕೆ ವಿಶ್ವಶಂಭು ಅಂತ, ಜಗತ್ತಿಗೆಲ್ಲ ಆನಂದ ಕೊಡ್ತಕ್ಕ ಅಗ್ನಿ ಅಂತ. ಆನಂದ ಯಾವ ರೂಪದಿಂದ ಕೊಡ್ತಾನೆ? ಮಾತಿನ ಮೂಲಕ ಆನಂದವನ್ನು ಕೊಡ್ತಕ್ಕಂಥ, ಜ್ಞಾನವನ್ನು ಕೊಡ್ತಕ್ಕಂಥ ಮಾತು ಆನಂದ. ಯಾಕಂದರೆ ಜ್ಞಾನದಿಂದ ಆನಂದ. ಜಗತ್ತಿಗೆ ಆನಂದವನ್ನು ಕೊಡತಕ್ಕಂಥ, ಅಂದರೆ ಜ್ಞಾನವನ್ನು ಕೊಡ್ತಕ್ಕಂಥ ಅಗ್ನಿ ನಮ್ಮ ನಾಲಿಗೆಯ ಮೂಲಕ. ಅದು ವ್ಯಕ್ತ ಆಗಬೇಕಾದ್ರೆ ನೀರು ಕುಡಿಬೇಕು. ನೀರು ಕುಡಿಯದೇ ಇದ್ದರೆ ಮಾತು ಹೊರಡೋದು. ಹಾಗಾಗಿ ನಮಗೆ ಚಂದ್ರ ಹೇಳಿದ ಅಂತಾರೆ. ಇದು ಚಂದ್ರನಿಂದ ಬಂದ ಇನ್ಫಾರ್ಮೇಷನ್. ಯಾಕೆಂದರೆ ನೀರಿನಲ್ಲಿ ಎಲ್ಲ ಔಷಧಗಳಿವೆ, ನೀರಿನಲ್ಲಿ ಅಗ್ನಿಶಕ್ತಿಯು ನೀರಿನಲ್ಲಿದೆ. ಅದನ್ನ ನೀರು ಕುಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಅಗ್ನಿಶಕ್ತಿ ಟೆಂಪರೇಚರು ಕೂಡ ನಾರ್ಮಲ್ ಇದೆ.
ಅದನ್ನು ಇಲ್ಲಿಗೆ ಆಚಾರ್ಯ ಏನೂ ಬರೀಲಿಲ್ಲ. ಏನು ಬರೆದು ಅಂದರೆ ಅಗ್ನಿಂಚ ವಿಶ್ವಶಂಭುವಂ ಅನ್ನೋದನ್ನು ಒಂದು ಅರ್ಥ ಬರೆದರು. ಆಮೇಲೆ ಈ ಎರಡೂ ಇರುವುದನ್ನು ಹೇಳಿದ್ದನ್ನೇ ಹೇಳಿದಲ್ವ. ಮೊದಲು ಹೇಳಿದ್ರು ಆಪಹ ಅಪ್ಸು ಭೇಷಜಂ ಆಪಶ್ಚ ವಿಶ್ವಭೇಷಜಿ. ಅದಕ್ಕೆ ಹೇಳಿದರು ತಾತ್ಪರ್ಯಾರ್ಥಂ ಪುನರ್ವಾಕ್ಯಂ. ಯಾವತ್ತಾದರೂ ಎರಡು ವಿಷಯ ಹೇಳಿದ್ದನ್ನೇ ಪುನಃ ಹೇಳಿದರೆ ಅದು ಒಂದೋ ರಿಪಿಟೇಷನ್, ಒಂದೋ ರೀಇಟ್ರೇಷನ್, ಎರಡೇ ಅಲ್ವ. ಒಂದೋ ಗೊತ್ತಿಲ್ಲದೆ ಏನಂದರೆ ಏನಂದರೆ ಒಬ್ಬರು ವಿದ್ವಾಂಸರು ಒಂದು ಕಾವ್ಯ ಬರೆದರು ಉಡುಪಿಯಲ್ಲಿ. ಅವರು ಸಾಯಿ ಶಿರೋಮಣಿ ಪಾಠ ಹೇಳ್ತಿದ್ರು ಉಡುಪಿಯಲ್ಲಿ, ನಾಟಕ. ಅದನ್ನು ಅದರ ಹೆಸರು ನನ್ನ ರಾಮಾನಂದ ಅಂತೇನೋ ನಾಟಕದ ಹೆಸರು. ನಾನೇ ಪಬ್ಲಿಷ್ ಮಾಡಿಸಿದ್ದೆ. ಅವ್ರ ಪಾಪ ಮ್ಯಾನುಸ್ಕ್ರಿಪ್ಟ್ ನಮಗೆಲ್ಲ ಚಿಕ್ಕಂದಿನಲ್ಲಿ ಸಾಹಿತ್ಯ ಪಾಠ ಹೇಳಿದವರು ಅವರು. ಸರಿ, ಒಂದು ಗುರುಕಾಣಿಕೆಯನ್ನು ನಾನು ಪ್ರಿಂಟ್ ಮಾಡಿಸುವ ಅಂತ ನಾನು ತಗೊಂಡೆ. ಅಲ್ಲಿ ಒಂದು ಶ್ಲೋಕ ಆಕಾಶೇವ ವ್ಯತಿ ಗಗನೆ ಅಂತ ಗತೆ. ಅವರಿಗೆ ಸಾಹಿತ್ಯ ಶಿರೋಮಣಿಯವರು ಶ್ಲೋಕ ಚಂದ ಬಂತು, ಆಕಾಶೇವ ವ್ಯತಿ ಗಗನೆ ಅಂತ. ಕಡೆಗೆ ನಾನು ಇದೆಂಥದ್ದು ಆಚಾರ್ಯ ಇದು ಅಂದರೆ ಇದು ಪುನರುಕ್ತಿ, ಅಭ್ಯಾಸ ಅಲ್ಲ, ಇದು ಪುನರುಕ್ತಿ, ಇದು ಅಭ್ಯಾಸ ಅಂತ ಹೇಳೋದಿಲ್ಲ. ಹೋಗಿ ಅಂದ ಮರ ಅಂಚಾತ್ ಹೋಗ್ತಾರೆ ಕಂಗಾಲಾದವರು. ಹೀಗಾಗ್ಬಿಟ್ಟಿದ್ದು ನನ್ನ ತಲೆಗೆ ಹೊಳಿಲ್ಲಪ್ಪ. ಈಗ ಅದು ಪುನರುಕ್ತಿ ಬಂದುಬಿಟ್ಟಿದೆ. ಅದಕ್ಕೊಂದು ಮಾಡುವ ಏನು ಪಾತಾಳೇವಾ ಎದುಪಿ ಗಗನೆ ಅಂತ ಮಾಡುವ ಅಂತ ಆಯ್ತು. ಹಾಗೆ ಮಾಡಿದ್ರೆ ಹಾಗೆ ಪ್ರಿಂಟ್ ಆಯ್ತದು. ಪಾತಾಳೇವಾ ಎದುಪಿ ಗಗನೆ ಅಂತ ಮಾಡಿದ್ರೆ ಏನಾಗಬೇಕು ಅದಕ್ಕೆ ಸರಿ. ಅದೇ ಯಾಕೆಂದರೆ ಇದು ಪುನರುಕ್ತಿ, ಇದನ್ನು ನೀವು ರೀಟ್ರೇಷನ್ ಅಂತ ಹೇಳಿ ಬರೋದಿಲ್ಲ. ಸೊ ಇದು ಹಾಗಲ್ಲ. ಇಲ್ಲಿ ಒಂದು ಮಾತನ್ನು ಎರಡು ಸರ್ತಿ ಯಾವಾಗ ಹೇಳಿದರೆ ಅದನ್ನು ನಮಗೆ ತಾತ್ಪರ್ಯ ವಿಶೇಷ ಇದೆ, ಅದು ಬಹಳ ಮುಖ್ಯವಾದ ಸಂಗತಿ. ಇದನ್ನು ಗಮನದಲ್ಲಿ ಇಡಿ ಅಂತ ಹೇಳುವಿಕೆ ನಮಗೆ ಅದನ್ನು ಒತ್ತು ಕೊಡೋದಕ್ಕೋಸ್ಕರ ಯಾವಾಗಲೂ ಮಂತ್ರಗಳಲ್ಲಿ ಒಂದು ವಿಷಯವನ್ನು ರಿಪೀಟ್ ಮಾಡ್ತಾರೆ. ಅದರಿಂದ ತಾತ್ಪರ್ಯಾರ್ಥಂ ಪುನರ್ವಾಕ್ಯಂ. ಅದನ್ನು ಮತ್ತೆ ಅದೇ ಹಿಂದೆ ಹೇಳಿದ್ದನ್ನೇ ಅಪ್ಸು ಭೇಷಜಂ ಅನ್ನೋದನ್ನೇ ತಾತ್ಪರ್ಯಕ್ಕೋಸ್ಕರ. ತಾತ್ಪರ್ಯದಲ್ಲಿ ಒಂದು ವಿಶೇಷ ಇದೆ. ಒತ್ತು ಕೊಡುವಾಗ ಬರೀ ಹೇಳಿದ್ದನ್ನೇ ರಿಪೀಟ್ ಮಾಡಿದ್ವಲ್ಲ. ಮೊದಲು ಭೇಷಜಂ ಅಪ್ಸು ಅಂತ ಹೇಳಿದ್ದು, ಆಮೇಲೆ ಆಪಹ ವಿಶ್ವಭೇಷಜೀಹಿ ಅಂತ. ಮೊದಲು ಔಷಧ ಇದೆ ಅಂದರೆ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ನೀರಿನಲ್ಲಿ ಅಂತ ಹೇಳಿದ ಹಾಗಾಯಿತು. ಹಾಗಾಗಲ್ಲ. ನೀರಿನಲ್ಲಿ ಎಲ್ಲ ಮೆಡಿಸಿನು ನೀರಿನಲ್ಲಿದೆ ಅಂತ ಅದನ್ನು ಹೇಳುವಾಗ, ಎರಡನೇ ಬಾರಿ ಹೇಳುವಾಗ ಸ್ವಲ್ಪ ಅರ್ಥ ವಿಶೇಷವನ್ನು ತುಂಬಿ ಒತ್ತು ಕೊಟ್ಟು ಹೇಳ್ತಾರೆ. ಅದರಿಂದ ತಾತ್ಪರ್ಯಾರ್ಥಂ ಪುನರ್ವಾಕ್ಯಂ. ಅದು ವಾಕ್ಯಂ ಅಂತ ಹೇಳಿದ ಅದಕ್ಕೋಸ್ಕರ ಅವರು ಪುನಃ ಉಕ್ತಿ ಅಂತ ಹೇಳಿದರೆ ಅಷ್ಟು ಹೇಳಿದ್ದನ್ನೇ ಹೇಳೋದು. ಇದೊಂದು ಬೇರೆ ವಾಕ್ಯದಲ್ಲಿ ಹಿಂದೆ ಹೇಳಿದಂಥ ವಿಷಯವನ್ನು ಸೇರಿಸಿ ಒಂದು ಹೊಸ ವಾಕ್ಯ ಕೊಟ್ಟರು. ಆಮೇಲೆ ಅಗ್ನಿಶ್ಚ ವಿಶ್ವಶಂಭು ಅಂತಿದೆ. ಅದಕ್ಕೆ ಏನರ್ಥ ಅಂದ್ಬಿಟ್ಟು ಸುಖಾಧಾರೋ ಹುತಾಶನಃ ಅಂತ. ಅಗ್ನಿ ಅಂದರೆ ಅಗ್ನಿಂಚ ವಿಶ್ವಶಂ, ಅಗ್ನಿಂದ ಹುತಾಶನಃ ಗೊತ್ತಿದ್ದಾರೆ. ಅವನು ತಮಾಷೆ ಏನು ಅಂದರೆ ಅವನು ವಿಶ್ವಶಂಭುವಂ ಅನ್ನೋದಕ್ಕೆ ಹುತಾಶನಃ ಅಂತ ಕೊಟ್ಟರು. ಇಡೀ ಜಗತ್ತಿಗೆ ಅವನು ಆನಂದ ಕೊಡುವಂಥದ್ದು ಯಾವಾಗ ಅಂದರೆ ನಾವು ತಿಂದದ್ದನ್ನು ಜೀರ್ಣ ಮಾಡುವ ಮೂಲಕ. ಅದು ಒಂದು ಅಜೀರ್ಣ ಆದರೆ ಮತ್ತೆ ಆಸ್ಪತ್ರೆಗೆ ಹೋಗಬೇಕಾ, ಕತೆ ಮುಗೀತು. ಅದನ್ನು ಹುತಾಶನಃ ಏನು ಆನಂದ ಕೊಡ್ತಾನೆ ಅಗ್ನಿ ಅಂತ ಅಂದರೆ, ನೀವು ತಿಂದದ್ದು ನಿಮ್ಗೆ ಗೊತ್ತಿಲ್ಲದೆ ಜೀರ್ಣ ಮಾಡ್ತಾನೆ, ಮತ್ತು ನಾಳೆ ಹಸಿವು ಬರುತ್ತಾ, ಅದು ಅಗ್ನಿ ಮಾಡೋದು ಕೆಲಸ ಅಲ್ಲ. ಅಹಂ ವಿಶ್ವ ಅಂದರೆ ಹುತ್ವ, ಒಳಗಿನಿಂದ ಜಗತ್ತಿಗೆಲ್ಲ ಆನಂದ ಕೊಡತಕ್ಕ ಅನ್ನೋದಕ್ಕೆ ಹುತಾಶನಃ ಅಂದರೆ ಎರಡರ್ಥ. ಹುತಮ್ ಅಶ್ನಾತಿ ಒಂದು, ನಾವು ಆಹ್ವಾನ ಹಾಕಿದ್ದನ್ನು ತಿಂತಾನೆ, ಮತ್ತು ಅಶನಂ ಜ್ಯೋತಿ ನಾವು ತಿಂದದ್ದನ್ನು ಕರಗಿಸ್ತಾನೆ. ಅದು ದೊಡ್ಡ ಆನಂದ ಕೊಡತಕ್ಕ ಕ್ರಿಯೆ. ಅಜೀರ್ಣ ಆಗ್ಬಿಟ್ಟು ಅದಕ್ಕಿಂತ ದೊಡ್ಡ ಯಾತನೆ ಇಲ್ಲ. ಅದರಿಂದ ಸುಖ ಅವನೇನು, ಅದರಿಂದ ವಿಶ್ವಶಂಭುವಂ ಅಂದರೆ ಸುಖ ಆಧಾರ. ಭೂಹು ಅಂದರೆ ನೋಡಿ, ವಿಶ್ವಸ್ಯ ಯತ್ ಶಂ ಆನಂದ, ಆನಂದದ ಭೂಹು ಅಂದರೆ ಸ್ಥಾನಂ ಆಧಾರ. ವಿಶ್ವಶಂಭುವಂ ಸುಖಾಧಾರೋ ಹುತಾಶನಃ. ಸರಿ, ಇದು 4 ಪಾದಗಳು ಕೂಡ ಸರಿಯಾಗಿದೆ. ಇದರಲ್ಲೇನು ಛಂದಸ್ಸಿಲ್ಲ. ಅಪ್ಸು ಮೇ ಸೋಮೋ ಅಬ್ರವೀತ್ ಅಂತರ್ವಿಶ್ವಾನಿ ಭೇಷಜ ಅಗ್ನಿಂಚ ವಿಶ್ವಶಂಭುವಂ ಆಪಶ್ಚ ವಿಶ್ವಭೇಷಜೀ. ಇಲ್ಲಿ ನಾನು ಪಾದ ಸಂಹಿತೆ ಹೇಳ್ತಾ ಇದ್ದೇನೆ, ನಿಮಗೆ ಗಮನಿಸಿ. ನಾನು ಪಾದ ಸಂಹಿತೆ ಹೇಳುವಾಗ ಇಲ್ಲಿ ಇರತಕ್ಕಂಥ ಸ್ವರ ನಾನು ಹೇಳುವ ಸ್ವರಕ್ಕೆ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಏಕೆಂದರೆ ವಿಶ್ವಶಂಭುವಂ ಅಂತ ಒಟ್ಟಿಗೆ ಹೇಳುವಾಗ ವಾ ಅನ್ನೋದು ಅನುದಾತ್ತ,
ಅಗ್ನಿಂಚ ವಿಶ್ವಶಂಭುವಂ, ನಾನು ಅದನ್ನು ಪ್ರಚಯವಾಗಿ ಹೇಳಿದೆ. ಅದನ್ನು ಪ್ರತ್ಯೇಕ ಮಾಡುವ ಅದು ಪ್ರಚಯ ಆಗುತ್ತೆ, ಮುಂದೆ ಸಂಹಿತ ಆಗುವಾಗ ಅದು ಅನುದಾತ್ತ ಆಗುತ್ತೆ. ನೀವು ಅದನ್ನು ಪದಪಾಠ ನೋಡಿದ್ರೆ ಗೊತ್ತಾಗತ್ತೆ. ಪದಪಾಠ ವಿಶ್ವಶಂಭುವನ್ನು ಬೇರೆ ಓದಿದಾಗ ವಿಶ್ವಶಂಭುವಂ ಎರಡೂ ಕೂಡ ಪ್ರಚಯ. ಆದರೆ ಮುಂದೆ ಆಪಹ ಅಂತಕ್ಕಂಥದ್ದು ಬಂದಾಗ, ಮುಂದೆ ಆ ಅನ್ನೋದು ಉದಾತ್ತ, ಆ ಪ್ರಚಯದ ಮುಂದೆ ಉದಾತ್ತ ಬಂದಾಗ ಹಿಂದಿನ ಪ್ರಚಯ ಅನ್ನೋದು ಅನುದಾತ್ತ ಆಗುತ್ತೆ. ಅದರಿಂದ ಅಗ್ನಿಂಚ ವಿಶ್ವಶಂಭುವ ಮಾಪಹ, ಭೂವ ಮಾಪಹ ಅಂತ ವಾ ಅನುದಾತ್ತ ಆಗುತ್ತೆ. ಓಂ ವಾಮೇವ ಮನಸಿ ಪ್ರತಿಷ್ಠಿತಾ ಮನೋ ಮೇ ವಾಚಿ ಪ್ರತಿಷ್ಠಿತಂ ಆವಿರಾವಿರ್ಮಯೇವೇವಸ್ಯ ಮಹಾನೀಸ್ತಶ್ರುತಂ ಮೇ ಮಾ ಪ್ರಹಾಸಿ ಅನೇನಾಧೀತೇನಾಹೋರಾತ್ರಾಂ ಸಂದತಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಮವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.